ಹೋಲಿ ಸ್ಪಿರಿಟ್ ಇಸ್ ದ ಗ್ಯಾರಂಟಿ ದಟ್ ಯು ವಿಲ್ ಬಿಕಮ್ ಲೈಕ್ ಜೀಸಸ್ ಒನ್ ಡೇ. ನೀನು ಭಯಪಡಬೇಡ ಮಗನೇ, ಆತ್ಮ ಹೇಳುತ್ತೆ ನಿನಗೆ, ಅಥವಾ ಪವಿತ್ರ ಆತ್ಮ ಹೇಳ್ತಾರೆ, ನೀನು ಭಯಪಡಬೇಡ, ಏನೂ ಆಗಲ್ಲ, ಈ ನರಳಾಟ ಇನ್ನೂ ಸ್ವಲ್ಪ ದಿನ, ನಾನು ನಿನಗೆ ಹೆಲ್ಪ್ ಮಾಡ್ತೀನಿ. ನಿನಗೆ ಪ್ರಾರ್ಥನೆ ಮಾಡ್ಲಿಕ್ಕೆ ಆಗಲ್ವಾ, ನಾನು ಪ್ರಾರ್ಥನೆ ಮಾಡ್ತೀನಿ ನಿನಗೋಸ್ಕರ, ಆಯಿತಾ? ಐ ವಿಲ್ ಪ್ರೇ ಫಾರ್ ಯು. ನಾನು ನಿನಗೋಸ್ಕರ ಪ್ರಾರ್ಥಿಸ್ತೀನಿ, ನಾನು ನಿನಗೆ ಹೆಲ್ಪ್ ಮಾಡ್ತೀನಿ, ನನಗೆ ಗೈಡ್ ಮಾಡ್ತೀನಿ. ಆದರೆ ಯಾತನೆ ಮಾತ್ರ ನೀನು ಈ ದೇಹ ಎಂಬ ಗುಡಾರದಲ್ಲಿ ಇರುವ ತನಕ ನೀನು ಹೊತ್ಕೊಳ್ಳೇಬೇಕು. ಹೀಗೆ ನೀನು ಯೇಸುವಿನ ಯಾತನೆಯಲ್ಲಿ ಭಾಗವಹಿಸಲೇಬೇಕು. ಆಗ ಮಾತ್ರ ಮಹಿಮೆಯಲ್ಲಿ ಭಾಗವಹಿಸ್ಲಿಕ್ಕಾಗುತ್ತೆ. ಸುಮ್ಮನೆ ಹಾಗೆ ಕರ್ಕೊಂಡು ಹೋಗೋಕ್ಕಾಗಲ್ಲ ನಿನ್ನನ್ನು. ನಿನಗೆ ಯೇಸುವಿನ ಯಾತನೆಯಲ್ಲಿ ಪಾಲ್ಗೊಳ್ಬೇಕಲ್ವಾ? ಯೇಸುವಿನ ಯಾತನೆಯಲ್ಲಿ ಪಾಲ್ಗೊಳ್ಬೇಕಾದ್ರೆ ನಿನಗೆ ಯೇಸುವಿನ ಬಲ ಬೇಕು, ಪರಿಶುದ್ಧಾತ್ಮನ ಶಕ್ತಿ ಬೇಕಲ್ವಾ? ಆದ್ದರಿಂದ ನಾನು ನಿನಗೆ ಯೇಸುವಿನ ಯಾತನೆಯಲ್ಲಿ ಭಾಗವಹಿಸಲು ಬೇಕಾದ ಬಲ ನಿನ್ನ ಒಳಗಡೆ ಇದ್ದು ನಾನು ಕೊಡ್ತೀನಿ. ಐ ಆಮ್ ದ ಗ್ಯಾರಂಟಿ ದಟ್ ಒನ್ ಡೇ ಯು ವಿಲ್ ಬಿ ಲೈಕ್ ಜೀಸಸ್. I am the assurance. Holy Spirit is the assurance. Holy Spirit is the guarantee for our complete deliverance or salvation. ನಮ್ಮ ಸಂಪೂರ್ಣ ವಿಮೋಚನೆಗೆ, ಸಂಪೂರ್ಣವಾದ ಬಿಡುಗಡೆಗೆ ಗ್ಯಾರಂಟಿ ಯಾರನ್ನ ಕೊಟ್ಟಿದ್ದಾರೆ? ದೇವರು ಪವಿತ್ರ ಆತ್ಮರನ್ನು ನಮಗೆ ಕೊಟ್ಟಿದ್ದಾರೆ. ನಾವು ಧ್ಯಾನ ಮಾಡ್ತಾ ಇದ್ದಂಥ ವಿಷಯ ಇನ್ ಕ್ರೈಸ್ಟ್. ಯಾವುದು? ಯೇಸುವಿನಲ್ಲಿ. ಯಾರಲ್ಲಿ? ಯೇಸುವಿನಲ್ಲಿ. ಯೇಸು ಕ್ರಿಸ್ತರಲ್ಲಿ ಮಾತ್ರವೇ ನಾವು ಸಂಪೂರ್ಣತೆಯನ್ನು ಹೊಂದಿಕೊಳ್ಳಲು ಸಾಧ್ಯ. ಬೇರೆ ಯಾರಲ್ಲೂ ಇಲ್ಲ, ಯಾವುದರಲ್ಲೂ ಆಗಲ್ಲ. ಓನ್ಲಿ ಇನ್ ಕ್ರೈಸ್ಟ್. ಎಷ್ಟೋ ಜನ ಯೇಸುವಿನಿಂದ ಹೊರಗೆ ಇದ್ದಾರೆ. ಖಂಡಿತವಾಗಲೂ ಅವರ ಜೀವಿತದಲ್ಲಿ ಯೇಸುವಿನಲ್ಲಿ ಲಭಿಸುವ ಸಮಾಧಾನ, ಯೇಸುವಿನಲ್ಲಿ ಲಭಿಸುವಂತಹ ಆ ಸ್ವರ್ಗೀಯ ಆನಂದ, ಯೇಸುವಿನಲ್ಲಿ ಲಭಿಸುವಂಥ ಒಂದು ಸ್ವರ್ಗೀಯ ಕಂಫರ್ಟ್, ಯೇಸುವಿನಲ್ಲಿ ಲಭಿಸುವಂಥ ಒಂದು ಸ್ವರ್ಗೀಯ ಸಂರಕ್ಷಣೆ, ಡಿವೈನ್ ಪ್ರೊಟೆಕ್ಷನ್, ಯೇಸುವಿನಲ್ಲಿ ಲಭಿಸುವಂತಹ ಒಂದು ಸ್ವರ್ಗೀಯವಾದಂತಹ ಉತ್ಸಾಹ ನಮಗೆ ಲೋಕದಲ್ಲಿ, ಹಣದಲ್ಲಿ, ಮನುಷ್ಯರಲ್ಲಿ, ಮೊಬೈಲ್ ಫೋನಲ್ಲಿ, ಬಿಸ್ನೆಸ್ಸಲ್ಲಿ, ಗಂಡನಲ್ಲಿ, ಹೆಂಡತಿಯಲ್ಲಿ, ಮಕ್ಕಳಲ್ಲಿ, ಯಾರಲ್ಲೂ ಯಾವುದರಲ್ಲೂ ಸಿಗೋದಿಲ್ಲ. ಹುಡುಕಿದರೆ ಸಾಯುವ ತನಕ ಹುಡುಕಿ 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 ನಿರಾಶರಾಗಿ ಸಾಯಬೇಕಾಗತ್ತೆ. ಆದರೆ ಯೇಸು ಕ್ರಿಸ್ತನಲ್ಲಿ ಈ ಭೂಮಿಯಲ್ಲಿ ಒಬ್ಬ ಮನುಷ್ಯನಿಗೆ ನೆಮ್ಮದಿಯಾಗಿ, ತೃಪ್ತಿಕರವಾಗಿ, ಒಳ್ಳೆಯ ರೀತಿಯಲ್ಲಿ ಜೀವಿಸಲಿಕ್ಕೆ ಬೇಕಾದ ಎಲ್ಲವೂ ಯೇಸು ಕ್ರಿಸ್ತನಲ್ಲಿದೆ. ಅದನ್ನು ನಾವು ಏನು ಅಂತ ಹೇಳ್ತೀವಿ ಅಂದರೆ ಸ್ಪಿರಿಚುವಲ್ ಬ್ಲೆಸ್ಸಿಂಗ್ಸ್ ಅಂತ ಹೇಳ್ತೀವಿ. ಎಫೆಸದವರಿಗೆ ಬರೆದ ಪತ್ರಿಕೆ ಅಧ್ಯಾಯ 1 ವಾಕ್ಯ 3ರಲ್ಲಿ ನಾವು ನೋಡ್ತೀವಿ. ಎಫಿಷಿಯನ್ಸ್ ಚಾಪ್ಟರ್ 1 ವರ್ಸ್ 3. ನಮ್ಮ ಪ್ರಭು ಯೇಸು ಕ್ರಿಸ್ತರ ಪಿತನಾದ ದೇವರಿಗೆ ಸ್ತುತಿ ಸಲ್ಲಲಿ. ಪಿತ ದೇವರು ಸ್ವರ್ಗಲೋಕದಿಂದ ಎಲ್ಲ ಬಗೆಯ ಆಧ್ಯಾತ್ಮಿಕ ಆಶೀರ್ವಾದಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಅನುಗ್ರಹಿಸಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಪ್ರೀತಿಯ ಸಹೋದರ ಸಹೋದರಿಯರೇ, ಇಲ್ಲಿ ಮುಖ್ಯವಾಗಿ ನೋಟ್ ಮಾಡ್ಕೋಬೇಕಾಗಿರೋದು ಆಧ್ಯಾತ್ಮಿಕ ಆಶೀರ್ವಾದಗಳು. 2 ರೀತಿಯ ಆಶೀರ್ವಾದಗಳಿದೆ. ಒಂದು ಭೌತಿಕ ಆಶೀರ್ವಾದಗಳು ಅಥವಾ ಶರೀರಕ್ಕೆ ಸಂಬಂಧಪಟ್ಟ ಆಶೀರ್ವಾದಗಳು, ಈ ಲೋಕದ ಜೀವನಕ್ಕೆ ಸಂಬಂಧಪಟ್ಟ ಆಶೀರ್ವಾದಗಳು. ಯಾವುದೆಲ್ಲ? ಫಾರ್ ಎಕ್ಸಾಂಪಲ್, ಶರೀರಕ್ಕೆ ಸಂಬಂಧಪಟ್ಟ ಆಶೀರ್ವಾದ ಯಾವುದು ಕೇಳಿದರೆ, ನಮಗೆ ಶರೀರಕ್ಕೆ ಬೇಕಾದಂಥ ಒಂದು ಸ್ವಸ್ಥತೆ, ಸೌಖ್ಯ, ನಮ್ಮ ಅನುದಿನದ ಜೀವಿತಕ್ಕೆ ಬೇಕಾದಂಥ ನೀರು, ಗಾಳಿ, ಆಹಾರ, ಒಳ್ಳೆಯ ಸಂಬಂಧಗಳು, ಕುಟುಂಬ, ಒಳ್ಳೆಯ ಕೆಲಸ ಕಾರ್ಯ, ಮಾಡುವಂಥ ಕೆಲಸ ಕಾರ್ಯದಲ್ಲಿ ಒಳ್ಳೆಯ ಜಯ, ಅಭಿವೃದ್ಧಿ, ಏಳಿಗೆ, ಇದೆಲ್ಲ ಆಶೀರ್ವಾದಗಳೇ. ಆದರೆ ಭೌತಿಕ ಆಶೀರ್ವಾದಗಳು, ಫಿಸಿಕಲ್ ಬ್ಲೆಸ್ಸಿಂಗ್, ಮಟೀರಿಯಲ್ ಬ್ಲೆಸ್ಸಿಂಗ್, ವರ್ಡ್ಲಿ ಬ್ಲೆಸ್ಸಿಂಗ್, ಲೌಕಿಕವಾದ
ಆಶೀರ್ವಾದ ಅಥವಾ ಭೌತಿಕವಾದ ಆಶೀರ್ವಾದ, ಕ್ಷಣಿಕವಾದ ಆಶೀರ್ವಾದ, ನಶಿಸಿ ಹೋಗುವ ಆಶೀರ್ವಾದ, ಪೆರಿಷಬಲ್ ಬ್ಲೆಸ್ಸಿಂಗ್ಸ್. ನಾವೆಷ್ಟೋ ಬಾರಿ ದೇವರನ್ನ ಹುಡ್ಕೊಂಡು ಬರೋದು ಈ ಆಶೀರ್ವಾದಕ್ಕಾಗಿಯೇ. ಧ್ಯಾನಕೂಟಗಳಿಗೆ, ಪ್ರಾರ್ಥನೆಗಳಿಗೆ ಬರೋದು ಇಂತಹ ಆಶೀರ್ವಾದಗಳಿಗೋಸ್ಕರನೇ ಬರ್ತೀವಿ. ಆದರೆ ಈ ಆಶೀರ್ವಾದಗಳು ನೀವು ಧ್ಯಾನಕ್ಕೆ ಬಾರದೇ ಇದ್ದರೂ ಸಿಗುತ್ತೆ. ಧ್ಯಾನಕ್ಕೆ ಬರಲೇಬೇಕು ಅಂತಿಲ್ಲ. ಈ ಆಶೀರ್ವಾದಗಳ ಹೆಸರು ಹೇಳಿ ನಿಮ್ಮನ್ನು ಧ್ಯಾನಕ್ಕೆ ಇನ್ವೈಟ್ ಮಾಡೋದ್ರಿಂದ ಇನ್ವೈಟ್ ಮಾಡುವವರಿಗೆ ಒಳ್ಳೆ ಬಿಸ್ನೆಸ್ ಆಗುತ್ತೆ, ಅಂದರೆ ಒಳ್ಳೆ ಸಂಪಾದನೆ ಆಗುತ್ತೆ. ನೀವು ಧ್ಯಾನಕ್ಕೆ ಬಾರದೆ ಮನೆಯಲ್ಲಿದ್ದರೂ ಇದು ಆಶೀರ್ವಾದ ಸಿಗುತ್ತೆ. ಇದಕ್ಕೆ ನೀವು ಕ್ರೈಸ್ತರೇ ಆಗಬೇಕು ಅಂತ ಇಲ್ಲ, ಎಲ್ಲರಿಗೂ ಸಿಗುತ್ತೆ. ವಿಶ್ವಾಸ ಇಡಲೇಬೇಕು ಅಂತ ಏನೂ ಇಲ್ಲ. ವಿಶ್ವಾಸ ಇಟ್ಟರೂ ಸಿಗುತ್ತೆ, ವಿಶ್ವಾಸ ಇಡದೇ ಇದ್ರೂ ಸಿಗುತ್ತೆ. ಈಗ ಒಬ್ಬ ರೈತನಿಗೆ ಒಳ್ಳೆ ಬೆಳೆ ಬರಬೇಕು. ಒಳ್ಳೆ ಬೆಳೆ ಬರಬೇಕಾದ್ರೆ ಮಳೆ ಬರಬೇಕು. ಅವನು ದೇವ್ರ ಹತ್ರ ಬೇಡಿದ್ರು ಬೇಡದೇ ಇದ್ದರು, ನಂಬಿದ್ರು ನಂಬದೇ ಇದ್ದರೂ ದೇವರು ಮಳೆ ಸುರಿಸ್ತಾರೆ. ಅವನಿಗೆ ಒಳ್ಳೆ ಬೆಳೆ ಬರುತ್ತೆ, ಒಳ್ಳೆ ಇನ್ಕಮ್ ಬರುತ್ತೆ. ಆಶೀರ್ವಾದ. ಮಳೆ ಸುರಿಸೋದು ಮನುಷ್ಯ ಅಲ್ಲ, ಯಾರು? ಬೀಜ ಕೊಟ್ಟಿದ್ದು ಯಾರು? ಬೆಳೆಸೋದು ಯಾರು? ಫಲ ಕೊಡೋದು ಯಾರು? ವಿಶ್ವಾಸಿಗೆ ಮಾತ್ರನಾ ಇದು? ಅವಿಶ್ವಾಸಿಗೂ ಸಿಕ್ಕಿದೆಯಾ? ದೇವರಿದ್ದಾರೆ ಅಂತ ಹೇಳೋರಿಗೆ ಮಾತ್ರ ಸಿಕ್ಕಿದೆ, ದೇವರೇ ಇಲ್ಲ ಅಂತ ಹೇಳೋನಿಗೂ ಸಿಕ್ಕಿದೆಯಾ? ಆರೋಗ್ಯ ಅಥವಾ ಆರೋಗ್ಯವಂತ ಜೀವನ, ಪ್ರಾರ್ಥನೆ ಮಾಡೋರಲ್ಲಿ ಮಾತ್ರ ಆರೋಗ್ಯ ಇದೆಯಾ? ಪ್ರಾರ್ಥನೆನೇ ಮಾಡದೆ, ದೇವರೂ ಗೊತ್ತಿಲ್ಲದೆ, ಯೇಸುವಿನ ಪರಿಚಯ ಇಲ್ಲದವರಿಗೂ ಆರೋಗ್ಯ ಇದೆಯಾ? ಎಲ್ಲ ಆಶೀರ್ವಾದಗಳು. ಭೌತಿಕ ಆಶೀರ್ವಾದ, ಶರೀರಕ್ಕೆ ಸಂಬಂಧಪಟ್ಟ ಆಶೀರ್ವಾದ, ಇದು ದೇವರಿಚ್ಛೆ ಪ್ರಕಾರ ಸಿಗುತ್ತೆ ಎಲ್ಲ ಮನುಷ್ಯರಿಗೂ ಸಾಧಾರಣವಾಗಿ, ಆದರೆ ಅಳಿದು ಹೋಗುತ್ತೆ. ಇದಕ್ಕೆ ನೀನು ಬಾಕ್ಸ್ ಒಳಗಡೆ ಬರಬೇಕು ಅಂತ ಏನು ಕಂಡೀಷನ್ ಇಲ್ಲ. ಔಟ್ಸೈಡ್ ಆಫ್ ಬಾಕ್ಸ್ ಆಲ್ಸೋ ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ಆಲ್ ದೀಸ್ ಮಟೀರಿಯಲ್, ಟೆಂಪರಲ್, ಪೆರಿಷಬಲ್, ಫಿಸಿಕಲ್, ನ್ಯಾಚುರಲ್ ಬ್ಲೆಸ್ಸಿಂಗ್ಸ್ ಆಫ್ ಗಾಡ್. ಎಲ್ರಿಗೂ, ಎಲ್ಲ ಮನುಷ್ಯನಿಗೂ. ಆದರೆ ಇಲ್ಲಿ ವಿಶೇಷವಾಗಿ ಸಂತ ಪೌಲರು ದೇವರಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದಾರೆ. ಯಾಕೆ ಥ್ಯಾಂಕ್ಸ್ ಹೇಳ್ತಾ ಇದ್ದಾರೆ? ಅವರಿಗೆ ಒಳ್ಳೆ ಆರೋಗ್ಯ ಸಿಕ್ಕಿದ್ದಕ್ಕೋಸ್ಕರ ಅಲ್ಲ, ಬಿಸ್ನೆಸ್ ತುಂಬ ಚೆನ್ನಾಗಿ ಆಗಿದ್ದಕ್ಕಲ್ಲ, ಒಳ್ಳೆ ಜೀವನ ಸಂಗಾತಿ ಸಿಕ್ಕಿದ್ದಕ್ಕೆ ಅಲ್ಲ, ಮದುವೆನೇ ಆಗಿಲ್ಲ ಬಿಡಿ ಅವರು, ಆಯಿತಾ, ಅಥವಾ ಒಳ್ಳೆ ಫ್ರೆಂಡ್ ಸಿಕ್ಕಿದ್ದಕ್ಕೆ ಅಲ್ಲ, ಪ್ರಮೋಷನ್ ಸಿಕ್ಕಿದ್ದಕ್ಕೆ ಅಲ್ಲ, ಅನೇಕ ಏಟು ಪೆಟ್ಟುಗಳು ಬಿದ್ದು, ಶರೀರದಲ್ಲಿ ಅನೇಕ ಬಾಧೆಗಳು, ಹಿಂಸೆಗಳು ಇದ್ದು, ಮನಸ್ಸಿನಲ್ಲಿ ಅನೇಕ ಚಿಂತೆಗಳು, ಪೇಚಾಟಗಳು ವಿಶ್ವಾಸಿಗಳ ಕುರಿತಾಗಿ ಇದ್ದು, ಮರಣದ ಭೀತಿ, ಆತಂಕಗಳಿದ್ದು, ಇವುಗಳ ಮಧ್ಯದಲ್ಲೂ ಕೂಡ ಅವರು ಬಹಳ ಸಂತೋಷವಾಗಿ ತಂದೆಯಾದ ದೇವರಿಗೆ ಸ್ತೋತ್ರ ಮಾಡ್ತಾ ಇದ್ದಾರೆ. ಯಾತಕ್ಕೋಸ್ಕರ ಸ್ತೋತ್ರ ಮಾಡ್ತಾ ಇದ್ದಾರೆ ಅಂದರೆ, ಯಾಕೆ? ಎಲ್ಲ ಬಗೆಯ ಆಧ್ಯಾತ್ಮಿಕ ಆಶೀರ್ವಾದಗಳು ಯಾರಲ್ಲಿ? ಕ್ರಿಸ್ತ ಯೇಸುವಿನಲ್ಲಿ ದೇವರು ನಮಗೆ ಅನುಗ್ರಹಿಸುತ್ತಾರೆ, ಅಲ್ಲ ಅನುಗ್ರಹಿಸಿದ್ದಾರೆ. ಇದು ಅಳಿದು ಹೋಗದೇ ಇರುವ ಆಶೀರ್ವಾದ. ಇದು ನಮ್ಮ ಜೀವನಕ್ಕೆ ನಿಜವಾದ ಸ್ಯಾಟಿಸ್ಫ್ಯಾಕ್ಷನ್ ಕೊಡುವ ಆಶೀರ್ವಾದ. ಕೆಲವು ಟೈಮ್ ನಾವು ಹೇಳ್ತೀವಿ, ಇವರಿಗೆ ಇಷ್ಟು ಒಳ್ಳೆ ಜಾಬ್ ಇದೆ, ಆದರೂ ಹಣದ ಆಸೆ ಯಾಕೆ ಹೋಗ್ತಾ ಇಲ್ಲ? ಇಷ್ಟು ಹಣ ಸಂಪಾದನೆ ಮಾಡ್ತಾ ಇದ್ದಾರೆ, ಲಸ್ಟ್ ಆಫ್ ಮನಿ ಯಾಕೆ ಹೋಗ್ತಾ ಇಲ್ಲ? ಒಳ್ಳೆ ಗಂಡ ಇದ್ದಾನೆ, ಒಳ್ಳೆ ಹೆಂಡತಿ ಇದ್ದಾಳೆ, ಆದರೂ ಬೇರೆ ಹೆಂಗಸರನ್ನ ಕಂಡ್ರೆ, ಗಂಡಸರನ್ನ ಕಂಡ್ರೆ ಕಾಮಾಭಿಲಾಷೆಗೆ ಒಳಗಾಗಿ ವ್ಯಭಿಚಾರದಲ್ಲಿ ಬಿದ್ದು ಯಾಕೆ ಹಾಳಾಗಿ ಹೋಗ್ತಾ ಇದ್ದಾರೆ? ಅವಳಲ್ಲಿ ಇಲ್ಲದೆ ಇರೋದು, ಅವನಲ್ಲಿ ಇಲ್ಲದೆ ಇರೋದು, ಇವನ ದೇಹದಲ್ಲಿ ಬೇರೆ ಏನು ಸಿಗುತ್ತೆ, ಇವಳ ದೇಹದಲ್ಲಿ ಏನು ಸಿಗುತ್ತೆ, ವಿಶೇಷವಾದದ್ದು ಏನು ಸಿಗುತ್ತೆ? ಸಿಗಲ್ಲ. ಅದೇ ಇರೋದು. ಲಸ್ಟ್ ಕಂಟ್ರೋಲ್ ಆಗ್ತಾ ಇಲ್ಲ. ಕಾಮಾಭಿಲಾಷೆ ಕಂಟ್ರೋಲ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಆದರೆ ಪ್ರೀತಿಯ ಸಹೋದರ ಸಹೋದರಿಯರೇ, ಇನ್ ಕ್ರೈಸ್ಟ್, ಯೇಸು ಕ್ರಿಸ್ತನಲ್ಲಿ ಬರುವಾಗ ಲಾಭ ಏನು ಗೊತ್ತಾ? ಶೋಧನೆಗಳು ಬರುತ್ತೆ, ಬಂದರೆ ಕ್ರಿಸ್ತನಲ್ಲಿ ಇರುವವನಿಗೆ ಅದನ್ನು ಜಯಿಸಲಿಕ್ಕೆ ಬೇಕಾದ ಕೃಪೆ ಇರುತ್ತೆ, ಜಯಿಸ್ಲಿಕ್ಕಾಗುತ್ತೆ. ಓನ್ಲಿ ಇನ್ ಕ್ರೈಸ್ಟ್
you can overcome all kinds of temptations. Temptation will come to every human being. ಪ್ರತಿಯೊಬ್ಬ ಮನುಷ್ಯನಿಗೂ ಟೆಂಪ್ಟೇಷನ್ಸ್ ಬರುತ್ತೆ. ಪಾಪದ ಪ್ರಚೋದನೆಗಳು ದೇಹ ಇರುವ ಮತ್ತು ಮನಸ್ಸು ಇರುವ ಜೀವ ಇರುವ ಪ್ರತಿಯೊಬ್ಬ ಮನುಷ್ಯನಿಗೂ ಟೆಂಪ್ಟೇಷನ್ಸ್ ಬಂದೇ ಬರುತ್ತೆ. ನನಗೆ ಟೆಂಪ್ಟೇಷನ್ನೇ ಬರೋದಿಲ್ಲ ಅಂದರೆ ಅವನಿಗೆ ಏನೋ ಮೆಂಟಲ್ ಪ್ರಾಬ್ಲಮ್ ಇದೆ ಅಂತ ಅರ್ಥ, ಅಥವಾ ಸುಳ್ಳು ಹೇಳ್ತಾ ಇದ್ದಾನೆ ಅಂತ ಅರ್ಥ, ಅಥವಾ ಅವನು ಸತ್ತು ಹೋಗಿರ್ತಾನೆ ಅಷ್ಟೇ. ಸೊ ಟೆಂಪ್ಟೇಷನ್ ಎಲ್ಲರಿಗೂ ಬರುತ್ತೆ. ಯೇಸುವಿಗೆ ಬಂದಿತ್ತು, ಅದರಿಂದ ಶರೀರ ಇರುವ ಪ್ರತಿಯೊಬ್ಬರಿಗೂ ಬರುತ್ತೆ. ಆದರೆ ದೋಸ್ ಹೂ ಆರ್ ಇನ್ ಕ್ರೈಸ್ಟ್, ಯೇಸು ಕ್ರಿಸ್ತನಲ್ಲಿ ಇರುವವನಿಗೆ ಅದನ್ನು ಓವರ್ಕಮ್ ಮಾಡಲಿಕ್ಕೆ, ಅದನ್ನು ಜಯಿಸಲಿಕ್ಕೆ ಸಾಧ್ಯ ಆಗ್ತದೆ. ಇದೊಂದು ಆಧ್ಯಾತ್ಮಿಕ ಆಶೀರ್ವಾದ. ಪವರ್ ಟು ಓವರ್ಕಮ್ ಟೆಂಪ್ಟೇಷನ್ ಇಸ್ ಅ ಸ್ಪಿರಿಚುವಲ್ ಬ್ಲೆಸ್ಸಿಂಗ್. ಬರುವಂತಹ ಶೋಧನೆಗಳನ್ನು ಜಯಿಸಲಿಕ್ಕೆ ಬೇಕಾದ ಒಂದು ಕೃಪೆ, ಗ್ರೇಸ್ ಆಫ್ ಗಾಡ್, ಅದು ನಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳೋದಾದರೆ ಪವಿತ್ರ ಆತ್ಮನ ಶಕ್ತಿ, ಹೋಲಿ ಸ್ಪಿರಿಟ್ ನಮ್ಮೊಳಗಡೆ ಇರ್ತಾರೆ. ದೋಸ್ ಹೂ ಆರ್ ಇನ್ ಕ್ರೈಸ್ಟ್, ಸ್ಪಿರಿಟ್ ಆಫ್ ಕ್ರೈಸ್ಟ್ ಇನ್ ದೆಮ್. ಯಾರು ಕ್ರಿಸ್ತನಲ್ಲಿ ಬಂದಿರ್ತಾರೋ, ನಿಜವಾಗಲೂ ನಾನು ಹೇಳ್ತಾ ಇರೋದು ಕ್ರಿಶ್ಚಿಯನ್ ಜಾತಿಯಲ್ಲಿ ಇರುವವ್ರ ಬಗ್ಗೆ ಅಲ್ಲ, ಕ್ರಿಶ್ಚಿಯನ್ ಕಮ್ಯುನಿಟಿಯಲ್ಲಿ ಇರುವವ್ರ ಬಗ್ಗೆ ಅಲ್ಲ, ಕ್ರಿಶ್ಚಿಯನ್ ಫ್ಯಾಮಿಲೀಸಲ್ಲಿ ಇರುವವ್ರ ಬಗ್ಗೆ ಅಲ್ಲ, ಕ್ರಿಶ್ಚಿಯನ್ ಕರಿಸ್ಮ್ಯಾಟಿಕ್ ಪ್ರೇಯರ್ ಗ್ರೂಪ್ಗಳಲ್ಲಿ ಇರೋರ ಬಗ್ಗೆನೂ ಅಲ್ಲ, ಕ್ರಿಶ್ಚಿಯನ್ ಚರ್ಚಸ್ಗಳಲ್ಲಿ ಇರೋರ ಬಗ್ಗೆನೂ ಅಲ್ಲ, ಕ್ರಿಸ್ತನಲ್ಲಿ, ಯೇಸುವಿನಲ್ಲಿ, ರಕ್ಷಕನಲ್ಲಿ ಇರುವವರ ಬಗ್ಗೆ, ಇನ್ ಕ್ರೈಸ್ಟ್. ಅದ್ರ ಬಗ್ಗೆ ಕಳೆದ ಧ್ಯಾನದಲ್ಲಿ ಡೀಟೇಲ್ ಹೇಳಿದ್ದಾಯಿತು. ಮತ್ತು ಈಗ ಮತ್ತೆ ಅದನ್ನು ಅಲ್ಲಲ್ಲೇ ಟಚ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ, ರೀಕ್ಯಾಪ್ ಥರ ಸ್ವಲ್ಪ. ಆಧ್ಯಾತ್ಮಿಕ ಆಶೀರ್ವಾದಗಳು ನಮಗೆ ಕೊಡ್ತಾರೆ ಅಲ್ಲ, ಕೊಟ್ಟಿದ್ದಾರೆ. ಅಳಿದು ಹೋಗದೇ ಇರುವ, ಲೋಕಕ್ಕೆ ಕೊಡಲಿಕ್ಕಾಗದೇ ಇರುವ ಯೇಸು ಕ್ರಿಸ್ತನಲ್ಲಿ ಬಂದಾಗ ನಮಗೆ ಫ್ರೀ ಆಗಿ ಸಿಗುವ, ಇದಕ್ಕೆ ಯಾವುದು ದುಡ್ಡಿಲ್ಲ. ಇದಕ್ಕೆ ಪ್ರಾರ್ಥನೆ ಮಾಡಿ ನಾನು ಪಡ್ಕೊಂಡೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಕೆಲವರು ಹೇಳ್ತಾರಲ್ವ, ನಾನು ಪ್ರಾರ್ಥನೆ ಮಾಡಿ 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 ಈ ಮನೆ ಸಿಕ್ತು ಬ್ರದರ್, ಅದು ಅಳಿದು ಹೋಗುವ ಆಶೀರ್ವಾದ. ಅದಕ್ಕೆ ನೀನು ಮಾಡಬೇಕಾಗ್ಬೋದು. ನಾನು ಪ್ರಾರ್ಥನೆ ಮಾಡಿ 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 ಸಾಲ ತೀರಿ ಇವತ್ತು ಚೆನ್ನಾಗಿದ್ದೀನಿ ಬ್ರದರ್, ಅದು ಅಳಿದು ಹೋಗುವ ಆಶೀರ್ವಾದ. ದೇವರೇ ಕೊಟ್ಟಿದ್ದು, ಆದರೆ ಹೋಗುತ್ತೆ ಅದು. ಯೋಹಾನನ ಶುಭ ಸಂದೇಶ 6ನೇ ಅಧ್ಯಾಯದಲ್ಲಿ ಯೇಸುಸ್ವಾಮಿಯನ್ನು ಹುಡುಕೊಂಡು ಅನೇಕರು ಬಂದರು. ಯೇಸುಸ್ವಾಮಿ ಒಂದು ಕನ್ವೆನ್ಷನ್ ಮಾಡಿದಾಗ ಸುಮಾರು ಜನ, ಸಾವಿರಾರು ಜನ ಬಂದರು. ಲೇಡೀಸ್ ಜಾಸ್ತಿ ಇದ್ರು, ಎಷ್ಟು ಜನ? ಗಂಡಸರು ಜಾಸ್ತಿ ಇದ್ರು, ಎಷ್ಟು ಜನ? ಸುಮಾರು 5,000. 5,000 ಗಂಡಸರು, ಹೆಂಗಸರು, ಮಕ್ಕಳು ಎಲ್ಲ ಇದ್ದರು. ಮೆಗಾ ಕನ್ವೆನ್ಷನ್. ಇವತ್ತು ದೊಡ್ಡ ದೊಡ್ಡ ಕನ್ವೆನ್ಷನ್ ಇಟ್ಟರೆ ಸುಮಾರು ಜನ ಓಡೋಗ್ತಾರೆ. ಆ ಕನ್ವೆನ್ಷನಲ್ಲಿ ಯೇಸುಸ್ವಾಮಿ ಏನು ಕೊಟ್ಟರು? ಹೊಟ್ಟೆ ತುಂಬುವಷ್ಟು ರೊಟ್ಟಿ ಕೊಟ್ಟರು, ಮೀನು ಕೊಟ್ಟರು, ಶರೀರಕ್ಕೇನು ಬೇಕೋ ಅದು ಕೊಟ್ಟರು. ಅದ್ಭುತ ಮಾಡಿ ಕೊಟ್ಟರು, ಸುಮ್ಮನೆ ಕೊಟ್ಟಿಲ್ಲ. ಎಷ್ಟು ರೊಟ್ಟಿ ಎಷ್ಟು ಮೀನಿತ್ತಲ್ಲಿ? 5 ರೊಟ್ಟಿ 2 ಮೀನು ಮಾತ್ರ ಇತ್ತು. ಅಲ್ಲಿ ಇದ್ದಿದ್ದು ಸುಮಾರು 10-15 ಸಾವಿರ ಜನ ಇದ್ದರು. ಅದೊಂದು ಮಿರಾಕಲ್. ಅವರ ಶರೀರಕ್ಕೆ ಬೇಕಾದ ಒಂದು ದೊಡ್ಡ ಅದ್ಭುತ ಅಲ್ಲಿ ನಡೀತು. ಅದನ್ನು ನೋಡಿ ಮಾರನೇ ದಿವಸ ಮತ್ತೆ ಇನ್ನೂ ಜಾಸ್ತಿ ಜನ ಬಂದರು. ಜಾಸ್ತಿ ಜನನ ಕರ್ಕೊಂಡು ಬಂದರು. ಅವರೆಲ್ಲರೂ ಬಂದಿದ್ದು ಅಳಿದು ಹೋಗುವ ಈ ಆಶೀರ್ವಾದ ಹುಡುಕಿಕೊಂಡು, ರೊಟ್ಟಿ ಹುಡ್ಕೊಂಡು ಬಂದರು. ಅದು ಯಾರು ಕೊಟ್ಟಿದ್ದು? ರೊಟ್ಟಿ ಕೊಟ್ಟಿದ್ದು ಯಾರು? ಯೇಸುನೇ ಕೊಟ್ಟಿದ್ದು. ಮೀನು ಕೊಟ್ಟಿದ್ದು ಯಾರು? ಎಲ್ರಿಗೂ ಸಿಗೋ ಥರ ಇತ್ತ? ಅದು ಇರಲಿಲ್ಲ. 5 ದೇವರೇನು ಮಾಡಿದರು? ಮಲ್ಟಿಪ್ಲೈ ಮಾಡಿ 5,000 ಜನಕ್ಕಿಂತ ಹೆಚ್ಚು ಮಂದಿಗೆ ಅದನ್ನು ಕೊಟ್ಟರು. ಇಟ್ಸ್ ಅ ಬಿಗ್ ಮಿರಾಕಲ್. ದೊಡ್ಡ ಒಂದು ಅದ್ಭುತ, ಸಾಧಾರಣ ವಿಷಯ ಅಲ್ಲ. ಭೌತಿಕವಾದ ಆಶೀರ್ವಾದ ಇದೇನಾಗುತ್ತೆ? ಅಳಿದು ಹೋಗುತ್ತೆ. ಮತ್ತೆ ಹಸಿವೆ ಆಗುತ್ತೆ, ರೊಟ್ಟಿ ಖಾಲಿ ಆಗುತ್ತೆ, ಮತ್ತೆ ಏನಾಗುತ್ತೆ? ಹಸಿವೆ ಆಗುತ್ತೆ. ಆದರೆ ಆಧ್ಯಾತ್ಮಿಕ ಆಶೀರ್ವಾದ ಆ ರೀತಿ ಅಲ್ಲ. ಆಧ್ಯಾತ್ಮಿಕ ಆಶೀರ್ವಾದ ಅಳಿದು ಹೋಗುವಂಥ ಆಶೀರ್ವಾದವಲ್ಲ, ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ, ಸಂತೃಪ್ತಿ ಕೊಡುತ್ತೆ, ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ. ಆಧ್ಯಾತ್ಮಿಕ ಆಶೀರ್ವಾದ ಕ್ರಿಸ್ತನಲ್ಲಿ ಬಂದವರಿಗೆ, ಕ್ರಿಸ್ತನ ಹತ್ತಿರ ಬಂದವರಿಗೆ ರೊಟ್ಟಿ ಸಿಗುತ್ತೆ. ಕ್ರಿಸ್ತನಲ್ಲಿ ಬಂದವರಿಗೆ
ಸ್ವರ್ಗೀಯ ಮನ್ನಾ ಸಿಗುತ್ತೆ. ಏಸು ಹೇಳಿದ್ರಲ್ವಾ, ನಿಮ್ಮ ಪೂರ್ವಜರು ಮರಳು ಭೂಮಿಯಲ್ಲಿ ಮನ್ನ ತಿಂದರು, ಸತ್ತೋಗ್ಬಿಟ್ರು. ನೀವು ಈಗ ರೊಟ್ಟಿ ತಿಂದ್ರಿ, ನನ್ನ ಹತ್ರ ಬಂದು ಏನು ತಿಂದ್ರಿ? ರೊಟ್ಟಿ ತಿಂದ್ರಿ, ಮೀನು ತಿಂದ್ರಿ, ನೀವು ಸತ್ತೋಗ್ತೀರಿ. ಆದರೆ ನನ್ನಲ್ಲಿ ಬರುವವನಿಗೆ, ಅದರ ಅರ್ಥ ನನ್ನಲ್ಲಿ ವಿಶ್ವಾಸ ಇಡುವವನಿಗೆ, ಅವನಿಗೇನು ಸಿಗುತ್ತೆ? ಸ್ವರ್ಗದಿಂದ ಇಳಿದು ಬಂದ ಒಂದು ರೊಟ್ಟಿ ಸಿಗುತ್ತೆ. ಆ ರೊಟ್ಟಿಯೇ ಯೇಸು ಕ್ರಿಸ್ತರು. ದಟ್ ಮೀನ್ಸ್ ಇಫ್ ಯು ಆರ್ ಇನ್ ಕ್ರೈಸ್ಟ್, ಕ್ರೈಸ್ಟ್ ವಿಲ್ ಬಿ ಇನ್ ಯು. ನೀನು ಯೇಸು ಕ್ರಿಸ್ತನಲ್ಲಿ ಬರುವಾಗ ಆಗುವ ದೊಡ್ಡ ಅದ್ಭುತ, ಸ್ವರ್ಗದಿಂದ ಇಳಿದು ಬಂದ ಜೀವವುಳ್ಳ ರೊಟ್ಟಿಯಾದ ಯೇಸು ನಿನ್ನ ಒಳಗಡೆ ಬರ್ತಾರೆ. ಈ ರೊಟ್ಟಿ ಅಳಿದು ಹೋಗುವ ರೊಟ್ಟಿ ಅಲ್ಲ. ಇಸ್ರಾಯೇಲರು ತಿಂದಿದ್ದು ಅಳಿದು ಹೋಗುವಂಥ ರೊಟ್ಟಿ, ಆದರೆ ವಿಶ್ವಾಸದ ಮುಖಾಂತರ ಕ್ರಿಸ್ತನಲ್ಲಿ ಬರುವವರಿಗೆ ಸಿಗುವಂಥದ್ದು ಅಳಿದು ಹೋಗದೇ ಇರುವ ರೊಟ್ಟಿ ಯೇಸು ಕ್ರಿಸ್ತರು. ಜೀಸಸ್ ಕ್ರೈಸ್ಟ್ ಇಸ್ ದ ಲಿವಿಂಗ್ ಬ್ರೆಡ್ ಕೇಮ್ ಡೌನ್ ಫ್ರಮ್ ಹೆವನ್. ಕ್ರಿಸ್ತನಲ್ಲಿ ಬರುವಾಗ, ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಡುವಾಗ, ಯೇಸು ಯಾರೊಳಗಡೆ ಬರ್ತಾರೆ? ವಿಶ್ವಾಸಿಯ ಒಳಗೆ ಬರ್ತಾರೆ. ಯೇಸು ಅಳಿದು ಹೋಗುವ ಆಶೀರ್ವಾದನ, ಪರ್ಮನೆಂಟ್ ಆಗಿರುವ ಆಶೀರ್ವಾದನ? ಅದರಿಂದ ಎಲ್ಲ ಬಗೆಯ ಆಧ್ಯಾತ್ಮಿಕ ಆಶೀರ್ವಾದಗಳು ಏನಲ್ಲಿ ಎಫಿಷಿಯನ್ಸ್ 1 ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆಯೋ, ಅಧ್ಯಾಯದಲ್ಲಿ ಮಾತ್ರ ಅಲ್ಲ, ಬೇರೆ ಅನೇಕ ಪತ್ರಿಕೆಗಳಲ್ಲೂ ಕೂಡ ಆಧ್ಯಾತ್ಮಿಕ ಆಶೀರ್ವಾದಗಳಿದೆ, ಭಾಳಷ್ಟಿದೆ. ನಾವು ಮುಂದಿನ ದಿವಸಗಳಲ್ಲಿ ಕಂಡು ಹಿಡಿಯೋಣ ಬೇಕಾದರೆ, ಆಯಿತಾ? ಸೊ ಅಳಿದು ಹೋಗದೇ ಇರುವ ಆಶೀರ್ವಾದಗಳು, ಆಧ್ಯಾತ್ಮಿಕ ಆಶೀರ್ವಾದಗಳು, ಅದು ಯೇಸು ಕ್ರಿಸ್ತನಲ್ಲಿ ಬರುವ ಪ್ರತಿಯೊಬ್ಬರಿಗೂ ಫ್ರೀ ಆಗಿ ಸಿಗುವಂಥದ್ದು. ಅದಕ್ಕೋಸ್ಕರ ನೀವು ಪ್ರಾರ್ಥನೆ ಮಾಡೋದು ಬೇಕಾಗಿಲ್ಲ, ಅದಕ್ಕೋಸ್ಕರ ನೀವು ಎಕ್ಸ್ಟ್ರಾ ಫಾಸ್ಟಿಂಗ್ ಮಾಡೋದು ಬೇಕಾಗಿಲ್ಲ. ಆ ಆಶೀರ್ವಾದಗಳನ್ನ ಪಡ್ಕೊಳ್ಳಿಕ್ಕೋಸ್ಕರ ನೀವು ಎಲ್ಲಿಯೂ ಹೋಗೋದು ಬೇಕಾಗಿಲ್ಲ. ಏನೋ ವಿಶೇಷ ಕಾರ್ಯ ಮಾಡೋದು, ಡೊನೇಷನ್ ಕೊಡೋದು, ಕಾಣಿಕೆ ಕೊಡೋದು, ಕ್ಯಾಂಡಲ್ ಅಂಟಿಸೋದು ಏನೂ ಅಗತ್ಯ ಇಲ್ಲ. ಇನ್ನು ಅಳಿದು ಹೋಗುವ ಆಶೀರ್ವಾದಕ್ಕೆ ಇದೆಲ್ಲ ಸರ್ಕಸ್ ಮಾಡಬೇಕಾಗತ್ತೆ. ನಿನ್ನೆ ಯಾರು ಹೇಳ್ತಾ ಇದ್ರಲ್ಲ, ವಾಕ್ಯ ಹೇಳಿ 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 ಈ ಸೌಖ್ಯ ಪಡ್ಕೊಂಡ್ವಿ, ಅದ್ಭುತ ಪಡ್ಕೊಂಡ್ವಿ. ಅಳಿದು ಹೋಗುವ ಆಶೀರ್ವಾದಕ್ಕೋಸ್ಕರ ಇದೆಲ್ಲ ಸರ್ಕಸ್ಗಳು ಮಾಡಬೇಕಾಗತ್ತೆ, ಎಕ್ಸಸೈಸ್ ಮಾಡಬೇಕಾಗತ್ತೆ. ಆದರೆ ಅಳಿದು ಹೋಗದೇ ಇರುವ, ಇಟರ್ನಲ್ ಆಗಿರುವ, ಶಾಶ್ವತವಾಗಿರುವ ಆಶೀರ್ವಾದಕ್ಕೆ ಏನು ಮಾಡಿನೂ ಸಿಗೋದಿಲ್ಲ. ಯೇಸು ಕ್ರಿಸ್ತ ಶುಭ ಸಂದೇಶವನ್ನು ಆಲಿಸಿ ಯೇಸುವಿನಲ್ಲಿ ವಿಶ್ವಾಸವಿಟ್ಟಾಗ ಅದು ನಮಗೆ ಉಚಿತವಾಗಿ ದೇವರು ಕೊಡುವಂಥದ್ದು. All the spiritual blessings are free gift of God. So they are the grace of God. All the spiritual blessing, grace of God. Grace of God ಅಂದರೆ ಕೃಪೆಯಾಗಿ ಸಿಕ್ಕಿದ್ದು. That means unmerited, unearned. ನಾವು ಸಂಪಾದಿಸಿದ್ದಲ್ಲ, ನಾವು ಕಷ್ಟಪಟ್ಟಿದ್ದಕ್ಕೆ ನಮಗೆ ಸಿಕ್ಕಿದ್ದಲ್ಲ, ನಮ್ಮ ಕಷ್ಟಾರ್ಜಿತ ಸಂಪಾದನೆ ಅಲ್ಲ. ಉಪವಾಸ ಮಾಡಿ ಮಾಡಿ ಮಾಡಿ, ಪ್ರಾರ್ಥನೆ ಮಾಡಿ ಮಾಡಿ ಮಾಡಿ, ತ್ಯಾಗ ಮಾಡಿ ಮಾಡಿ ಮಾಡಿ, ವಾಕ್ಯ ಹೇಳಿ ಹೇಳಿ ಹೇಳಿ, ಚರ್ಚಿಗೆ ಹೋಗಿ ಹೋಗಿ ಹೋಗಿ, ಧ್ಯಾನಕ್ಕೆ ಹೋಗಿ ಹೋಗಿ ಹೋಗಿ, ಬೈಬಲ್ ಓದಿ 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 ನಮಗೆ ಸಿಕ್ಕಿದ್ದಲ್ಲ. ಅದು ಅಳಿದು ಹೋಗುವ ಆಶೀರ್ವಾದ ಸಿಗುತ್ತೆ. ಹಾಗೆಲ್ಲ ಮಾಡಿದರೆ ಆಶೀರ್ವಾದ ಸಿಗುತ್ತೆ, ಅಳಿದು ಹೋಗುವಂಥದ್ದು ಸಿಗುತ್ತೆ. ಪಾಪ ಎಷ್ಟೋ ಜನ ಅದನ್ನು ಪಡ್ಕೊಂಡು ನೆಮ್ಮದಿ ಇಲ್ಲದೆ ಬದುಕ್ತಾ ಇದ್ದಾರೆ. ಎಷ್ಟು ಪಡ್ಕೊಂಡ್ರೂ ನೆಮ್ಮದಿ ಸಿಗೋದಿಲ್ಲ. ಅದಕ್ಕೆ ಯೇಸು ಹೇಳಿದ್ದು, ಈ ರೊಟ್ಟಿ ತಿನ್ನುವವನಿಗೆ ತೃಪ್ತಿ ಬರೋದಿಲ್ಲ. ಅವನಿಗೆ ಮತ್ತೆ ಹಸಿವಾಗುತ್ತೆ, ಮತ್ತೆ ಬರ್ತಾನೆ, ಮತ್ತೆ ಹಸಿವಾಗುತ್ತೆ, ಮತ್ತೆ ಬರ್ತಾನೆ, ಎಲ್ಲ ಧ್ಯಾನದಲ್ಲೂ ಬರ್ತಾ ಇರ್ತಾನೆ. ಅಳಿದು ಹೋಗದೇ ಇರುವ ಆಧ್ಯಾತ್ಮಿಕವಾದ ಆಶೀರ್ವಾದಕ್ಕೆ ನೀವು ದುಡಿಯುವ ಅಗತ್ಯ ಇಲ್ಲ. ನಿನ್ನ ದುಡಿಮೆ ಇಲ್ಲದೆ, ನಿನ್ನ ಪ್ರಯತ್ನ ಏನು, ಝೀರೋ ಎಫರ್ಟ್. ಓಕೆ, ಝೀರೋ ಎಫರ್ಟ್. ನಿನ್ನ ಯಾವ ಪ್ರಯತ್ನವೂ ಇಲ್ಲದೆ, ಯಾವ ಪರಿಶ್ರಮವೂ ಇಲ್ಲದೆ, ನಿನ್ನ ಯಾವ ತ್ಯಾಗವೂ ಇಲ್ಲದೆ, ನಿನ್ನ ಯಾವುದೇ ಪ್ರಾರ್ಥನೆಯೂ ಇಲ್ಲದೆ, ಏನೂ ಇಲ್ಲದೆ ನೀನು ಕೇಳಿಸ್ಕೊಂಡಂಥ ಸಂದೇಶ ಇದೆಯಲ್ವಾ, ಶುಭ ಸಂದೇಶ, ಅದನ್ನು ನೀನು ನಂಬದೆ ಅಷ್ಟೇ, ಒಪ್ಕೊಬಿಟ್ಟೆ ಇಲ್ಲಿ. ಅದರ ಫಲವಾಗಿ ನಿನಗೆ ಸಿಕ್ಕಿದ್ದೇ ಅಳಿದು ಹೋಗದೇ ಇರುವ ಶಾಶ್ವತವಾದ, ಸ್ವರ್ಗೀಯವಾದ, ಆಧ್ಯಾತ್ಮಿಕವಾದ ಆಶೀರ್ವಾದ. ಅರ್ಥ ಆಗ್ತಿದೆಯಾ? ಇದು ಸಿಕ್ಕಿದ್ರೆ, ಯೇಸು ಕ್ರಿಸ್ತನಲ್ಲಿ ಬಂದವರಿಗೆ ಸಿಗುತ್ತೆ. ಇದು ಸಿಕ್ಕದವರು ನಿಜವಾಗಲೂ ನೀವು ತೃಪ್ತರಾಗಿರ್ತೀರಿ, ನೆಮ್ಮದಿಯಾಗಿರ್ಲಿಕ್ಕಾಗುತ್ತೆ, ಸಂತೋಷವಾಗಿರ್ಲಿಕ್ಕಾಗುತ್ತೆ. ಆದರೆ ಶೋಧನೆಗಳು ತಪ್ಪಿದ್ದಲ್ಲ.
ಯೇಸು ಸ್ವಾಮಿ ಏನು ಹೇಳ್ತಾರೆ? ಜಾನ್ 16:33 ಏನು ಹೇಳ್ತಾರೆ? ಯೋವಾನನು ಬರೆದ ಶುಭ ಸಂದೇಶ 16ನೇ ಅಧ್ಯಾಯ 33ನೇ ವಚನದಲ್ಲಿ ಏನು ಹೇಳ್ತಾರೆ? ನಿಮಗೆ ನನ್ನಲ್ಲಿ ಶಾಂತಿ ಸಮಾಧಾನ ಲಭಿಸಲೆಂದು. ನಿಮಗೆ ನನ್ನಲ್ಲಿ, ಯಾರಲ್ಲಿ? ಯೇಸುವಿನ. ನಿಮಗೆ ನನ್ನಲ್ಲಿ ಶಾಂತಿ ಸಮಾಧಾನ ಲಭಿಸಲೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಯೇಸುವಿನಲ್ಲಿ ನಮಗೆ ಶಾಂತಿ ಸಮಾಧಾನ ಸಿಗುತ್ತೆ. ಅದರಿಂದ ಮೇಲೆ ಹೇಳಿರ್ತಕ್ಕಂಥ ವಿಷಯಗಳೆಲ್ಲ ನಿಮಗೆ ಹೇಳಿರೋದು. ಲೋಕದಲ್ಲಿ ನಿಮಗೆ, ಲೋಕದಲ್ಲಿ ನಿಮಗೆ ಕಷ್ಟ ಸಂಕಟಗಳು ತಪ್ಪಿದ್ದಲ್ಲ. ಕ್ರಿಸ್ತನಲ್ಲಿ ಸಮಾಧಾನ ಇರುತ್ತೆ, ಲೋಕದಲ್ಲಿ ಏನಿರುತ್ತೆ? ಕಷ್ಟ ಸಂಕಟಗಳಿರುತ್ತೆ. ಅದು ನಿಮಗೆ ತಪ್ಪಿದ್ದು. ಅದನ್ನು ತಪ್ಪಿಸ್ಕೊಳ್ಳಿಕ್ಕೆ ಧ್ಯಾನ ಮಾಡಿ ಪ್ರಯೋಜನ ಇಲ್ಲ, ಟೈಮ್ ವೇಸ್ಟ್ ಆಗುತ್ತೆ ಅಷ್ಟೇ. ಆಮೇಲೆ ನಿರಾಶೆಗೆ ಒಳಗಾಗಬೇಕಾಗುತ್ತೆ, ಅವಿಶ್ವಾಸಕ್ಕೆ ಒಳಗಾಗಬೇಕಾಗುತ್ತೆ. ಕಷ್ಟ ಸಂಕಟಗಳು ತಪ್ಪಿದ್ದಲ್ಲ, ಆದರೆ ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ. ಅದರ ಅರ್ಥ ಏನು ಅಂದರೆ, ಕ್ರಿಸ್ತನಲ್ಲಿ ಇರುವವನಿಗೆ ಕಷ್ಟ ಸಂಕಟಗಳು ತಪ್ಪಿದ್ದಲ್ಲ, ಆದರೆ ಲೋಕವನ್ನು ಜಯಿಸಿದ ಯೇಸು ಕ್ರಿಸ್ತರು ಅವನ ಒಳಗಡೆ ಇರುವುದರಿಂದ ಅವನು ಕೂಡ ಅವನ ಒಳಗಡೆ ಇರ್ತಕ್ಕಂಥ ಯೇಸು ಕ್ರಿಸ್ತನ ಮುಖಾಂತರ ಇವೆಲ್ಲವುಗಳಲ್ಲಿಯೂ ಪೂರ್ಣ ಜಯಶಾಲಿ ಆಗುತ್ತಾನೆ. ದಟ್ ಈಸ್ ದ ಪವರ್ ಆಫ್ ಸ್ಪಿರಿಚುವಲ್ ಬ್ಲೆಸ್ಸಿಂಗ್. ಇದು ಏನು ಸುಮ್ಮನೆ ಪ್ರಾರ್ಥನೆ ಮಾಡಿ ಜಯ ಗಳಿಸುವಂಥ ಏನೋ ಒಂದು ಅಲ್ಲ. ದಟ್ ಈಸ್ ದ ಪವರ್ ಆಫ್ ದ ಸ್ಪಿರಿಚುವಲ್ ಬ್ಲೆಸ್ಸಿಂಗ್. ಶಿಷ್ಯರಿಗೆ ಹೇಳ್ತಾರೆ, ಆದರೆ ಅವರಿಗೆ ಆಗ ಅರ್ಥ ಆಗಿಲ್ಲ, ಆಮೇಲೆ ಅರ್ಥ ಆಯಿತು. ನಮ್ಮ ಥರ ನಮಗೀಗ ಅರ್ಥ ಆಗೋಲ್ಲ ಎಷ್ಟೋ ಜನಕ್ಕೆ, ಆಮೇಲೆ ಅರ್ಥ ಆಗುತ್ತೆ. ಆಮೇಲೆ ಅಂದರೆ ಯಾವಾಗ ಗೊತ್ತಾ? ಕ್ರಿಸ್ತನಲ್ಲಿ ಬಂದ ಮೇಲೆ, ಬಾಕ್ಸ್ ಒಳಗಡೆ ಬಂದ ಮೇಲೆ ಅರ್ಥ ಆಗುತ್ತೆ. ಹೊರಗಡೆ ಇರುವಾಗ ನಮಗೆ ಏನೇನೋ ಹೇಳ್ತಾ ಇದ್ದಾರೆ ಇವರು, ನಮಗೇನು ಅರ್ಥ ಆಗ್ತಾ ಇಲ್ಲ. ಬಾಕ್ಸ್ ಅಂತಾರೆ, ಬಾಕ್ಸ್ ಒಳಗಡೆ ಅಂತಾರೆ, ಬಾಕ್ಸ್ ಒಳಗೆ ಯಾವ ಬಾಕ್ಸು ಗೊತ್ತಿಲ್ಲ. ಅಯನ್ ಬಾಕ್ಸಾ? ಸುಮಾರು ಬಾಕ್ಸ್ಗಳಿದೆಯಲ್ವಾ ಅಲ್ವಾ? ಸೊ ಯೇಸು ಜೀಸಸ್ ಆಗಿರೋ ಆ ಬಾಕ್ಸ್, ಸ್ಪಿರಿಚುವಲ್ ಬಾಕ್ಸ್, ಯೇಸುವಿನಲ್ಲಿ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಓಕೆ, ಕೇಳಿಸ್ಕೊಳ್ಳಿ. ಈಗ ಯೇಸು ಕ್ರಿಸ್ತರಲ್ಲಿ ಬಂದ್ವಿ, ನಾವು ಬಂದ್ವಿ. ಈಗ ಬಂದಾದ ಮೇಲೆ ನಮಗೆ ಒಂದು ವಿಷಯ ಚೆನ್ನಾಗಿ ಅರ್ಥ ಆಗಬೇಕು, ಮನದಟ್ಟಾಗಬೇಕು. ಬಂದಿದ್ದು ನನ್ನ ಆತ್ಮ ಮಾತ್ರನೇ. ಬಾಕ್ಸ್ ಒಳಗಡೆ ನಾನು ನಿನ್ನೆ ಹೇಳಿದ್ನ, ಇವತ್ತು ಹೇಳಿದ್ನ? ಮನುಷ್ಯ ಅಂತ ಹೇಳುವಾಗ 3 ಪಾರ್ಟ್ ಅಂತ ನಿನ್ನೆ ಹೇಳಿದ. ಕ್ವಶನ್ ಆನ್ಸರಲ್ಲಿ ಹೇಳಿದೆ ಅಲ್ವಾ? ಮ್ಯಾನ್ ಈಸ್ 3 ಪಾರ್ಟ್ ಬೀಯಿಂಗ್. 3 ಪಾರ್ಟ್: ಸ್ಪಿರಿಟ್, ಸೋಲ್, ಬಾಡಿ. ಆತ್ಮ. ಈ ಪ್ರಾಣ ಅಂದರೆ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು, ಅದ್ರ ಬದಲು ಮನಸ್ಸು ಅಂತಲೇ ಇಟ್ಕೊಳ್ಳಿ. ದೇಹ, ಮನಸ್ಸು, ಆತ್ಮ. ದೇಹ, ಮನಸ್ಸು, ಆತ್ಮ. ಇದಕ್ಕೆ ಬೇಕಾದ ವಾಕ್ಯ ಕೂಡ ಬೈಬಲಲ್ಲಿದೆ. 1 ಥೆಸಲೋನಿಕ 5:23. ಓದೋದು ಬೇಡ, ನೀವು ಬೇಕಾದರೆ ನೋಟ್ ಮಾಡ್ಕೊಳ್ಳಿ. ದೇಹ, ಆತ್ಮ, ಪ್ರಾಣ, ಆತ್ಮ, ಪ್ರಾಣ, ಶರೀರ ಇದೆ. ಆದ್ದರಿಂದ ಇದು ನಾನೇನೋ ಹೊಸದಾಗಿ ಕ್ರಿಯೇಟ್ ಮಾಡಿದ್ದಲ್ಲ, ಯಾರೋ ಕ್ರಿಯೇಟ್ ಮಾಡಿದ್ದಲ್ಲ. ಹೇಗೆ ಹೇಳ್ತೀರಿ ನೀವು 3 ಪಾರ್ಟ್ ಅಂತ? ನನಗೆ ಗೊತ್ತಿಲ್ಲ ಹೇಗೆ ಅಂತ, ದೇವರು ಹೇಳಿದ್ದು ಮಾತ್ರ ನನಗೆ ಗೊತ್ತಷ್ಟೇ. ಸ್ಪಿರಿಟ್, ಸೋಲ್, ಬಾಡಿ. ಮನುಷ್ಯ ಅಂತಕ್ಕಂಥದ್ದು ಬರೀ ದೇಹ ಅಲ್ಲ, ಬರೀ ಆತ್ಮನೂ ಅಲ್ಲ, ಬರೀ ಮೈಂಡ್ ಅಥವಾ ಸೋಲ್ ಮನಸ್ಸು ಅಲ್ಲ. ಇದು 3 ಕಾಂಬಿನೇಷನ್ ಒಟ್ಟಿಗೆ ಸೇರ್ಕೊಂಡಿರೋದೇ ಮನುಷ್ಯ, ನಾನು. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಹಾಗಾದರೆ ಯು ಆರ್ ಕಾಂಬಿನೇಷನ್ ಆಫ್ ವಾಟ್? 3 ಎಲಿಮೆಂಟ್ಸ್. ಒಂದು ದೇಹ, ಮನಸ್ಸಿದೆಯಾ? ಸೋಲ್, ಆಮೇಲೆ ಸ್ಪಿರಿಟ್, ಆತ್ಮ ಇದೆಯಾ? ಇದ್ರ ಬಗ್ಗೆ ತುಂಬ ಡೀಟೇಲ್ ಆಗಿ ಏನು ಹೋಗೋದಿಲ್ಲ ಈಗ ಸದ್ಯಕ್ಕೆ ಬೇಡ. ಆದರೆ ವಿಷಯ ತಿಳ್ಕೊಳ್ಳಿಕ್ಕೋಸ್ಕರ ಇಷ್ಟು ಹೇಳ್ತೀನಿ. ಈಗ ಯೇಸು ಕ್ರಿಸ್ತನಲ್ಲಿ ನಾವು ವಿಶ್ವಾಸ ಇಟ್ಟಾಗ ಬಾಕ್ಸ್ ಒಳಗಡೆ ಬಂದ ಪಾರ್ಟ್ ಯಾವುದು ಗೊತ್ತಾ? ಯಾವುದು? ಆತ್ಮ. ಯಾರಾದ್ರೂ ಒಂದು 3 ಜನ ಬರ್ತೀರಾ ಇಲ್ಲಿ? ಒಂದು 3 ಜನ ಬನ್ನಿ 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 ಬನ್ನಿ, ಪರವಾಗಿಲ್ಲ, ಮೇಲೆ. ಓಕೆ, 3 ಜನ ಸಾಕಾಗಲ್ಲ, ಇನ್ನೊಂದು 3 ಜನ ಬೇಕು. ನೀವಿಲ್ಲಿ ಬನ್ನಿ. ಒಂದು 3 ಜನ ಒಂದು ಸರ್ಕಲ್ ಮಾಡಿ.
ಹಾಂ, ಸರ್ಕಲ್ ಮಾಡಿದ್ರಾ? ಓಕೆ. ಅಲ್ಲಿ ನೀವು 3 ಜನ ಒಂದು ಸರ್ಕಲ್ ಮಾಡಿ. ಈಗ ನೀನು ಒಳಗಡೆ ಹೋಗು, ಸರ್ಕಲ್ ಒಳಗಡೆ. ಹಾಂ, ಈಗ ಕೈ ಕೊಡಿಲ್ಲಿ. ಹಾಂ, ಈಗ ಇದು ನಾನು, ಇದೊಬ್ಬ ಮನುಷ್ಯ. ಓಕೆ, ಸ್ಪಿರಿಟ್, ಸೋಲ್, ಬಾಡಿ, ಇದು 3 ಸೇರಿ ಒಂದು ಮನುಷ್ಯ. ಇದು ಯೇಸು ಬಾಕ್ಸ್. ಶುಭ ಸಂದೇಶ ಕೇಳಿಸ್ಕೊಂಡು ಯೇಸು ಕ್ರಿಸ್ತರಲ್ಲಿ ವಿಶ್ವಾಸ ಇಟ್ಟಾಗ ಬಾಕ್ಸ್ ಒಳಗಡೆ ಬಂದುಬಿಟ್ಟ. ನಾನು ಬಾಕ್ಸ್ ಒಳಗಡೆ ಬಂದೆ. ಓಕೆ, ಈಗ ಎಲ್ಲಿದ್ದಾರೆ ಇವರು? ಬಾಕ್ಸ್ ಒಳಗಡೆ ಇದ್ದಾರೆ. ಬಾಡಿ ಎಲ್ಲಿದೆ? ಸೋಲ್ ಎಲ್ಲಿದೆ? ಹೊರಗಡೆ ಇದೆ. ಸ್ಪಿರಿಟ್ ಯಾರ ಜೊತೆಗೆ ಒಂದಾಗಿದೆ? ಈ ಬಾಡಿ ಮತ್ತು ಸೋಲ್ ಯಾರ ಜೊತೆಗೆ ಒಂದಾಗಿದೆ? ಲೋಕ ಜೊತೆಯಲ್ಲಿ. ಈಗ ಇಷ್ಟು ವರ್ಷ ಈ 3 ಒಟ್ಟಿಗೆ ಇದ್ದಿದ್ದು, ಈಗ ಒಬ್ಬನು ಒಳಗಡೆ ಹೋದ. 3 ಜನ ಫ್ರೆಂಡ್ಸ್ ಒಟ್ಟಿಗೆ ಇದ್ದವರು ಫ್ರೆಂಡ್ಶಿಪ್ ಬಿಟ್ಬಿಟ್ಟು ಒಬ್ಬರು ಆ ಕಡೆ ಹೋದರೆ ಇವ್ರಿಗೆ ಹೊಟ್ಟೆ ಕಿಚ್ಚು ಬರುತ್ತೋ ಇಲ್ವೋ? ಬರುತ್ತೋ ಇಲ್ವೋ? ಏನು ಮಾಡ್ತಾರೆ ಇವ್ರು ಹೊಟ್ಟೆ ಕಿಚ್ಚಿಂದ? ಇವ್ರನ್ನ ಎಳಿತಾ ಇರ್ತಾರೆ. ಹೀಗೆ ಬಾ 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 ಈ ಕಡೆ ಎಳಿರಿ. ನೀನು ಬರಬಾರ್ದು, ಅಷ್ಟೇ, ಅಲ್ಲೇ ಇರಬೇಕು. ಈ ಎಳೆದಾಟದಲ್ಲಿ ಒಳಗಡೆ ಇರೋರಿಗೆ ನೋವಾಗುತ್ತೋ ಇಲ್ವೋ? ಬೇಜಾರಾಗುತ್ತೋ ಇಲ್ವೋ? ಬೇಜಾರಂದ್ರೆ ಇವ್ರಿಗೆ ಮಾತ್ರ ಅಲ್ಲ, ಟೋಟಲ್ ಪರ್ಸನ್ಗೆ ಬೇಜಾರಾಗುತ್ತಾ? ಕೋಪ ಬರುತ್ತಾ? ಇರಿಟೇಷನ್ ಆಗುತ್ತಾ? ಆದರೆ ಇವ್ರು ಎಲ್ಲಿದ್ದಾರೆ? ಇನ್ ಕ್ರೈಸ್ಟ್. ಯೇಸು ಆಗಿರೋ ಬಾಕ್ಸ್ ಒಳಗಡೆ ಇದ್ದಾರೆ. ಈಗ ಸ್ಪಿರಿಟ್ ಮಾತ್ರ ಒಳಗಡೆ ಸೇರ್ಕೊಬಿಟ್ಟಿದೆ. ಈಗ ಒಳಗಡೆ ಹೋಗಿರುವ ಈ ಸ್ಪಿರಿಟ್ ಏನು ಮಾಡಬೇಕು? ಆತ್ಮ ಏನು ಮಾಡಬೇಕು? ಹೊರಗಡೆ ಇರುವ ಈ ಸೋಲ್ನ ಎಳಿಬೇಕು, ಆ ಕಡೆ ಎಳ್ಕೊಂಡು ಬರಬೇಕು. ಇದಷ್ಟು ಸುಲಭನಾ? ಹಾಂ, ಇದನ್ನು ಎಳ್ಕೊಂಡು ಒಳಗಡೆ ಸೇರಿಸಿ ಅದಾದಮೇಲೆ ಈ ದೇಹನೂ ಒಳಗಡೆ ಪೂರ್ತಿ ಸೇರಿಸಿದರೆ ನಮ್ಮ ಸಂಪೂರ್ಣ ವಿಮೋಚನೆ ಆಗುತ್ತೆ. ನಮ್ಮ ಕೆಲಸನೇ ಈಗೇನು? ಬಾಕ್ಸ್ ಒಳಗಡೆ ಬಂದ ಮೇಲೆ ಹೊರಗಡೆ ಇರೋ ಫ್ರೆಂಡ್ಸ್ನಿಬ್ಬರನ್ನ ಒಳಗಡೆ ಸೇರಿಸೋದು. ಹೋಗಿ. ಥ್ಯಾಂಕ್ ಯು. ಅರ್ಥ ಆಯ್ತಾ ಏನಾದರೂ ಸ್ವಲ್ಪ? ಹಾಂ. ಯಾಕೆ ಯೇಸುವಿನಲ್ಲಿ ಬಂದ ಮೇಲೆ ಈ ಸ್ಟ್ರಗಲ್ ಪ್ರಾರಂಭ ಆಗುತ್ತೆ ಅಂದರೆ, ಯೇಸುವಿನಲ್ಲಿ ಬರೋದಕ್ಕಿಂತ ಮುಂಚೆ 3 ಜನ ಒಟ್ಟಿಗೆ ಸೇರ್ಕೊಂಡು ಎಲ್ಲಿದ್ರಿ? ಇಷ್ಟ ಬಂದಂಗೆ ಬದುಕ್ತಾ ಇದ್ದೀರಿ. 3 ಜನಕ್ಕೂ ಒಂದೇ ಇಷ್ಟ. ಯಾಕೆ ಅಂದರೆ ಆತ್ಮ ಯಾವ ಸ್ಥಿತಿಯಲ್ಲಿದೆ? ದೇವರಿಂದ ದೂರವಾಗಿದೆ. ಶರೀರ, ಮನಸ್ಸು, ಅಲ್ಲಿ ಟೋಟಲ್ ಮನುಷ್ಯನೇ ದೇವರಿಂದ ದೂರ ಇದ್ದಾನೆ. ಇಷ್ಟ ಬಂದಾಗ ಬದುಕ್ಬೋದು, ಏನು ತೊಂದರೆ ಇಲ್ಲ. ಕೆಲವರು ಹೇಳ್ತಾರಲ್ಲ, ಫುಲ್ ಫ್ರೀಡಮ್. ಏನು ತಿಂದರು, ಏನು ಕುಡಿದ್ರು, ಏನು ಮಾಡಿದ್ರು, ಏನು ನೋಡಿದ್ರು ಏನು ಪ್ರಾಬ್ಲಮ್ ಇಲ್ಲ. ಯಾಕೆ ಅಂದರೆ ಆತ್ಮ ಸತ್ತೋಗಿದೆ, ಸ್ಪಿರಿಚುವಲಿ ಡೆಡ್ ಆಗಿರೋದ್ರಿಂದ ಏನು ಪ್ರಾಬ್ಲಮ್ ಆಗೋದಿಲ್ಲ. ಯಾವಾಗ ಕ್ರಿಸ್ತನಲ್ಲಿ ಬಾಕ್ಸ್ ಒಳಗಡೆ ಬರ್ತೀವೋ ಆಗ ಏನು ಶುರುವಾಗುತ್ತೆ? ಆಗ ಶುರುವಾಗುತ್ತೆ ಈ ಜಗ್ಗಾಟ. ಹಾಂ, ಅಡ್ವೆಂಚರ್ ಶುರುವಾಗುತ್ತೆ, ಈ ಎಳೆದಾಟ, ಜಗ್ಗಾಟ ಶುರುವಾಗುತ್ತೆ. ಒಳಗಡೆ ಇರುವವರು ಬಾ ಅಂತ ನಮ್ಮ ಮೈಂಡನ್ನು ಆ ಕಡೆ ಕರ್ಕೊಂಡು ಬರ್ಲಿಕ್ಕೆ ಟ್ರೈ ಮಾಡುತ್ತೆ. ನಮ್ಮ ಶರೀರ ಏನು ಮಾಡುತ್ತೆ? ಇಲ್ಲ ಇಲ್ಲ, ನನಗಿದು ತುಂಬ ಟೇಸ್ಟ್ ಆಗಿದೆ, ನೀನು ಹೋಗ್ಬೇಡ ಒಳಗಡೆ, ಇಲ್ಲೇ ಇರು ಅಂತ ಇಲ್ಲೇ ಇರಿಸ್ಕೊಳ್ಳುತ್ತೆ. ಆತ್ಮ ಹೇಳುತ್ತೆ, ಒಳಗಡೆ ಇರೋ ಮನುಷ್ಯ ಫ್ರೆಂಡ್ ಹೇಳ್ತಾನೆ, ಇಲ್ಲ ಇಲ್ಲ ಬಾ, ಕ್ರಿಸ್ತನಲ್ಲಿ ಬಾ, ಇಲ್ಲದೆ ಇದ್ರೆ ನರಕಕ್ಕೆ ಹೋಗ್ಬೇಕಾಗತ್ತೆ, ಇಲ್ಲ ಅಂದ್ರೆ ನಿತ್ಯಾಗ್ನಿಗೆ ಹೋಗಿ ಬೀಳ್ಬೇಕಾಗತ್ತೆ, ದೇವರಿಗೆ ದ್ರೋಹ ಮಾಡ್ದಂಗೆ ಆಗುತ್ತೆ, ನೆಮ್ಮದಿ ಹಾಳಾಗುತ್ತೆ, ನೀನು ಬಂದ್ಬಿಡು ಬೇಗ ಒಳಗಡೆ ಅಂತ. ಶರೀರ ಹೇಳುತ್ತೆ, ಇಲ್ಲ ಇಲ್ಲ ಇಲ್ಲ, ನಾನು ಬಿಡಲ್ಲ, ಎಷ್ಟು ದಿನ ನೀನು ನನ್ನನ್ನು ಎಂಜಾಯ್ ಮಾಡಿ ಎಲ್ಲ ಥರದ್ದು ಮಾಡಿಸ್ಬಿಟ್ಟು ಈಗ ನನ್ನನ್ನು ಬಿಟ್ಟು ಹೋಗ್ತೀನಿ ಅಂತಿದ್ಯಾ, ನಾನು ಬಿಡಲ್ಲ, ಈ ಲೋಕ ಬಿಟ್ಟು ನಾನು ಬರೋದಿಲ್ಲ, ಇದರಲ್ಲಿರೋ ಟೇಸ್ಟ್ ನಿನಗೆ ಏನು ಗೊತ್ತು? ಶರೀರಕ್ಕೆ ಟೇಸ್ಟ್ ಎಲ್ಲಿ? ಆತ್ಮಕ್ಕೆ ಟೇಸ್ಟ್ ಎಲ್ಲಿ? ಕ್ರಿಸ್ತನಲ್ಲಿ. ಈಗ ಇವರು 3 ಜನ ಎಲ್ಲಿದ್ದಾರೆ? ಒಟ್ಟಿಗೆ ಒಂದೇ ಮನುಷ್ಯನೊಳಗಡೆ ಸೇರ್ಕೊಬಿಟ್ಟಿದ್ದಾರೆ. ಆದ್ದರಿಂದಾನೇ ಒಬ್ಬನು ಯೇಸು ಕ್ರಿಸ್ತನಲ್ಲಿ ಬಂದಾಗ ಅವನು ಆತ್ಮ ಹೊಸದಾಗ್ತದೆ, ಅವನ ಮೈಂಡ್, ಮನಸ್ಸು ಮತ್ತು ದೇಹ
ಅದೇ ಹಳೆದೇ, ಹಳಸಿದ್ದೆ, ಕೊಳ್ತಿದ್ದೆ ಅದೇ, ಏನೂ ಆಗಿಲ್ಲ. ಒಳಗಡೆ ಹೆಂಗೆ ಬಂದಿದ್ದು ಅಷ್ಟು ಈಸಿಯಾಗಿ? ಒಂದು ಎಕ್ಸಾಂಪಲ್ ಹೇಳೋದಾದರೆ, ಈಗೊಂದು ಕಂಪ್ನಿಗೆ ಕೆಲಸಕ್ಕೆ ಹೋಗಬೇಕಾದ್ರೆ ನಿಮಗೆ ಫಸ್ಟ್ ಅಲ್ಲಿ 1 ವಾರ ಕೆಲಸ ಕೊಡಲ್ಲ. ಫಸ್ಟ್ ಏನು ಮಾಡ್ತಾರೆ? ಎಲ್ಲಾದರೂ ಒಂದು ಕೆಲಸಕ್ಕೆ ಕರ್ಕೋಬೇಕಾದ್ರೆ ಫಸ್ಟ್ ಏನು ಮಾಡ್ತಾರೆ? ಇಂಟರ್ವ್ಯೂ ಮಾಡ್ತಾರೆ ಅಲ್ವಾ? ಇಂಟರ್ವ್ಯೂ ಎಷ್ಟು 1 ವರ್ಷ ಎಲ್ಲ ಮಾಡ್ತಾರಾ? ಇಲ್ಲ. ಇಂಟರ್ವ್ಯೂ 10 ನಿಮಿಷ ಮಾಡ್ತಾರೆ, 1 ಅವರ್ ಮಾಡ್ತಾರೆ, 2-3 ಸ್ಟೇಜ್ ಇರ್ಬೋದು ಬಿಡಿ. ಸಾಧಾರಣವಾಗಿ ಒಂದು ಸ್ವಲ್ಪ ಪ್ರಶ್ನೆ ಕೇಳ್ತಾರೆ, ಎಲ್ಲದಕ್ಕೂ ಎಸ್ 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 ಹೇಳ್ತೀವಿ, ಬಾ ಒಳಗಡೆ. ಇನ್ ಕ್ರೈಸ್ಟ್ ಇಷ್ಟೇ. ಶುಭ ಸಂದೇಶ ಕೇಳಿಸ್ಕೊಂಡ್ವಿ, ನಾವು ಪಾಪಿ ಅಂತ ಗೊತ್ತಾಯಿತು, ಯೇಸು ಪಾಪ ಪರಿಹಾರ ಮಾಡಿದ್ರು ಅಂತ ಗೊತ್ತಾಯಿತು, ನನಗೆ ಸ್ವರ್ಗ ಇದೆ ಅಂತ ಗೊತ್ತಾಯಿತು, ನಂಬಿಕೆ ಇಟ್ಟೆ, ಒಳಗಡೆ ಬಂದೆ. ಕಂಪ್ನಿಗೆ ಸೇರಿದ ಮೇಲೆ ಗೊತ್ತಾಯಿತು, ಶೋ ದೇವ್ರೇ, ಈ ಥರ ಶಿಫ್ಟ್ ಇದೆ ಅಂತ ಗೊತ್ತಿದ್ದಿದ್ರೆ ನಾನು ಹೋಗ್ತಾನೇ ಇರಲಿಲ್ಲ. ನಮ್ಮ ಶರೀನ ಬಾಯಿ ಅದಕ್ಕೋಸ್ಕರ ಪಾಪ ಅಲ್ಲಿ ಇಲ್ಲಿ ಹಾಸ್ಪಿಟಲ್ಸ್ಗೆ ಇಂಟರ್ವ್ಯೂಗೆ ಹೋಗ್ತಾರೆ. ಅವರು ಜೋಶಲ್ಲಿ ಇಂಟರ್ವ್ಯೂ ಪಾಸ್ ಆಗಿಬಿಡ್ತಾರೆ. ಹಾಸ್ಪಿಟಲ್ಗೆ ಸೇರಿಕೊಂಡು ಕೆಲಸ ಶುರು ಮಾಡಿದ ಮೇಲೆ ಆಮೇಲೆ ಸ್ವಲ್ಪ ದಿವಸ ಆದಮೇಲೆ ಅಲ್ಲಿಂದ ಖಾಲಿ ಮಾಡ್ತಾರೆ. ಯಾಕೆ ಖಾಲಿ ಮಾಡಿದೆ ಶರೀನ ಕೇಳಿದರೆ, ಅಯ್ಯೋ ಅಲ್ಲಿ ಆಗೋದಿಲ್ಲ, ತುಂಬ ಇರಿಟೇಷನ್, ತುಂಬ ಹೆಕ್ಟಿಕ್, ತುಂಬ ಟೆನ್ಷನ್, ತುಂಬ ಅದು ಇದು. ಒಳಗಡೆ ಬರೋದು ತುಂಬ ಈಸಿ, ಒಳಗಡೆ ಬಂದಮೇಲೆ ಬಿಸಿ, ಒಳಗಡೆ ಬಂದಮೇಲೆ ತುಂಬ ತಲೆನೋವಿನ ಕೆಲಸ. ಯಾಕಾದರೂ ಇಲ್ಲಿ ಬಂದು ಸೇರ್ಕೊಂಡೋ ಅಂತ ಅನಿಸ್ಬಿಡುತ್ತೆ. ಅದೇ ರೀತಿಯಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ನಿಜವಾದ ಕ್ರೈಸ್ತ ಜೀವನ ಹಾಗೇನೆ. ಈ ಡಮ್ಮಿ ಪೀಸ್ಗಳದ್ದು ಏನೂ ಇಲ್ಲ, ಆಯಿತಾ? ಸುಮ್ಮನೆ ಸಂಡೆಗೆ ಹೋಗ್ತಾರೆ, ಚರ್ಚಿಗೆ ಹೋಗ್ತಾರೆ, ಬರ್ತಾರೆ ಅಷ್ಟೇ. ಅದು ಅವ್ರದ್ದು ಏನು ಎಂಥದ್ದು ಇಲ್ಲ. ಅವ್ರಿಗೆ ಬರೀ ತಿನ್ನು, ಕುಡಿ, ಮಜಾ ಮಾಡು, ಭಾನುವಾರ ಚರ್ಚಿಗೆ ಹೋಗು, ಆಮೇಲೆ ಹಬ್ಬ ಅದು ಇದು, ಈ ಜಾತ್ರೆ ತೇರು ಎಲ್ಲ ಇರುತ್ತೆ. ಅಲ್ಲಿ ಇಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಳ್ಕೊಂಡು, ತೇರು ಎಳ್ಕೊಂಡು ಸ್ವಲ್ಪ ಹಾಡಿ ಕೈ ತಟ್ಟಿ ಎಲ್ಲ ಮಾಡಿ ಹೋಗು ಅಷ್ಟೇ. ಎಂಟರ್ಟೈನ್ಮೆಂಟ್, ಒಂದು ರೀತಿ ಮನೋರಂಜನೆ, ಜಾತ್ರೆ ಥರ. ಸೊ ನೀವು ಈಗ ಬಾಕ್ಸ್ ಒಳಗಡೆ ಬಂದಮೇಲೆ ನಿಮಗೆ ಜಾತ್ರೆ ಎಲ್ಲ ಮಾಡೋಕ್ಕೆ ಇಂಟ್ರೆಸ್ಟ್ ಬರಲ್ಲ. ಹಿಂದೊಮ್ಮೆ ಜಾತ್ರೆ ಮಾಡ್ತಾ ಇದ್ದವ್ರೆ, ಹಿಂದೊಮ್ಮೆ ಜಾತ್ರೆ ಗುಂಪಲ್ಲೇ ಇದ್ರಿ, ಈ ರೀತಿ ಒಂದು ಸಾಂಪ್ರದಾಯಿಕವಾಗಿ ಯಾಂತ್ರಿಕವಾಗಿ ಒಂದು ಜೀವನ ಜೀವಿಸ್ತಾ ಇದ್ದವ್ರೆ. ಬಾಕ್ಸ್ ಒಳಗಡೆ ಬಂದಮೇಲೆ ನಿಜವಾದ ಒಂದು ಜಾಯ್, ಒಂದು ಕಂಫರ್ಟ್ ಆತ್ಮಕ್ಕೆ ಸಿಗುತ್ತೆ. ಆಗ ನಮ್ಮ ಸಂಪೂರ್ಣ ವಿಮೋಚನೆಗಾಗಿ ಇರುವ ಒಂದು ಸ್ಟ್ರಗಲ್ ಶುರುವಾಗುತ್ತೆ. ಸಂತ ಪೌಲರು ಅದನ್ನು ಒಂದು ಗ್ರೋನಿಂಗ್ ಅಂತ ಹೇಳ್ತಾರೆ, ಅಥವಾ ಒಂದು ನರಳಾಟ ಅಂತ ಹೇಳ್ತಾರೆ. 2 ಕೊರಿಂಥಿಯನ್ಸ್ ಚಾಪ್ಟರ್ 5 2 ಕೊರಿಂಥ 5ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ, ನಾವು ಈ ದೇಹ ಎಂಬ ಎಲ್ಲಿ ತನಕ ನರಳುತ್ತೀವಂತೆ? ಓದಿ ಆ ವಾಕ್ಯ. ನಾವು ಈ ದೇಹವೆಂಬ ಗುಡಾರದಲ್ಲಿರುವ ತನಕ ನರಳುತ್ತೇವೆ, ಭಾರದಿಂದ ಬಳಲುತ್ತೇವೆ. ಈ ದೇಹವು ಕಳಚಿ ಹೋಗಬೇಕೆಂಬುದು ನಮ್ಮ ಬಯಕೆ ಅಲ್ಲ, ನಶ್ವರವಾದುದು ನುಂಗಿ ಹೋಗಿ ಅಮರವಾದುದು ಉಳಿಯಬೇಕೆಂದೇ ಈ ಗುಡಾರದ ಮೇಲೆ ಆ ನಿವಾಸವನ್ನು ಧರಿಸಿಕೊಳ್ಳಲು ಅಪೇಕ್ಷಿಸುತ್ತೇವೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಈ ದೇಹ ಎಂಬ ಗುಡಾರದಲ್ಲಿ ಜೀವ ಪಡೆದ ದೇವರ ಮಗ, ಅಂದರೆ ಸ್ಪಿರಿಚುವಲಿ ಲೈಫ್ ಪಡೆದುಕೊಂಡ ನಾನು ಈ ದೇಹ ಎಂಬ ಗುಡಾರದೊಳಗಡೆ ಇದ್ದೀನಿ. ಗುಡಾರ ಹೊಸದಾಗಿಲ್ಲ, ಗುಡಾರ ಹಳೇದೆ. ಗುಡಾರ ಹಳೇ ಗುಡಾರ, ಮನೆ ಹಳೇದೆ. ಆದರೆ ಒಳಗಡೆ ಆತ್ಮ ಹಳೇದಲ್ಲ. ಆತ್ಮ ಏನಾಗಿದೆ? ಬಾರ್ನ್ ಅಗೇನ್, ಹೊಸದಾಗಿ ಹುಟ್ಟಿದ್ದೀರಿ, ನ್ಯೂ ಕ್ರಿಯೇಷನ್, ಹೊಸ ಜನ್ಮ ಪಡ್ಕೊಂಡಿದ್ದೀರಿ, ಹೊಸ ಸೃಷ್ಟಿ ಆಗಿದ್ದೀರಿ. ಯಾವುದು? ಶರೀರ ಅಲ್ಲ, ಮನಸ್ಸಲ್ಲ, ಆತ್ಮ ಹೊಸದಾಗಿದೆ. ಯೇಸುವಿನೊಳಗಡೆ ಬಂದಿದ್ದರಿಂದ ಆತ್ಮ ಏನಾಗಿದೆ? ಈಗ ಹೊಸದಾಗಿದೆ. ಆದರೆ ಹೊಸದಾಗಿರುವ ಆತ್ಮ ಯಾರ ದೇಹದ ಒಳಗಡೆ ಇದೆ? ಅದೇ ಹಳೆ ದೇಹದಲ್ಲಿದೆ. ಮನಸ್ಸು ಅದೇ ಮನಸ್ಸೇ. ನರಳಾಟನ, ವೇದನೆನ, ಕಷ್ಟ ಆಗುತ್ತಾ?
ಏನಪ್ಪ ಇದು, ಯಾಕಪ್ಪ ಹೀಗೆ, ಎಷ್ಟು ದಿನಪ್ಪ ಹೀಗೆ? ದೇವ್ರು ಹೇಳ್ತಾರೆ ಸಾಯೋ ತನಕ ಹೀಗೇನೆ ಅಂತ. ಎಲ್ಲಿವರೆಗೆ? ಸಾಯುವವರೆಗೂ. ಅದಕ್ಕೆ ಪೌಲರು ಹೇಳ್ತಾರೆ ಯಾವಾಗ ಇದು ಉದುರು ಹೋಗುತ್ತೋ ಅಂತ ಕಾಯ್ತಾ ಇದ್ದೀನಿ ಅಂತ. ನಾವು ಉದುರಿಸ್ಕೊಳ್ಳೋಕ್ಕಾಗಲ್ಲ. ಯಾವಾಗ ಈ ನಶಿಸಿ ಹೋಗುವಂಥದ್ದು ಕಳಚಿ ಹೋಗಿ ಇನ್ನೊಂದು ಗುಡಾರ, ನಶಿಸಿ ಹೋಗದೇ ಇರೋ ಒಂದು ಸ್ವರ್ಗೀಯ ದೇಹವನ್ನು ನಾನು ಯಾವಾಗ ಧರಿಸ್ಕೊಳ್ತೀನೋ ಅಂತ ನಾನು ಕಾಯ್ತಾ ಇದ್ದೀನಿ. ಪ್ರತಿಯೊಬ್ಬ ಹೊಸದಾಗಿ ಹುಟ್ಟಿರುವ ಕ್ರೈಸ್ತ ವಿಶ್ವಾಸಿಯ ಒಳಗಡೆ, ನಿಜವಾದ ದೇವರ ಮಗಳ ಒಳಗಡೆ ಈ ಹೋರಾಟ ಇರುತ್ತೆ, ಈ ನರಳಾಟ ಇರುತ್ತೆ, ಈ ಆಂತರಿಕವಾದ ಒಂದು ಯಾತನೆ ಇರುತ್ತೆ. ಇದಿಲ್ಲದೆ ಇದ್ದರೆ ನೀವಿನ್ನು ಆತ್ಮದಲ್ಲಿ ಸತ್ತ ಕ್ರೈಸ್ತರು ಆಗಿರ್ತೀರಿ, ಅಥವಾ ಡಮ್ಮಿ ಅಂತ ಹೇಳ್ಬೋದು. ಆತ್ಮದಲ್ಲಿ ಜೀವ ಬಂದ ಮೇಲೇ ಈ ಒಂದು ನರಳಾಟದ ಜೀವನ ಪ್ರಾರಂಭ ಆಗುತ್ತೆ ನಿಜವಾಗಲು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಯೇಸುವೇ ಸ್ತೋತ್ರ. ಆದರೆ ಈ ಒಂದು ನರಳಾಟಕ್ಕೆ ಅಥವಾ ಈ ಒಂದು ಇನ್ನರ್ ಕಾನ್ಫ್ಲಿಕ್ಟ್ ಇದೆಯಲ್ವಾ, ಆ ಒಂದು ಫ್ರಿಕ್ಷನ್ ಒಳಗಡೆ ಆಗ್ತಕ್ಕಂಥ ಈ ಘರ್ಷಣೆ, ಒಳಗಡೆ ಆಗುವಂಥ ಈ ಯಾತನೆ, ಪಾಪದ ವಿರುದ್ಧವಾದ ಹೋರಾಟ, ಶೋಧನೆಯ ವಿರುದ್ಧವಾದ ಹೋರಾಟ, ಈ ಹೋರಾಟದಲ್ಲಿ ನಮಗೆ ಸಹಾಯ ಮಾಡಲಿಕ್ಕೆ ಯಾರನ್ನ ಕೊಟ್ಟಿದ್ದಾರೆ ದೇವರು? ಯಾರನ್ನ ಕೊಟ್ಟಿದ್ದಾರೆ? ಪವಿತ್ರಾತ್ಮರನ್ನ ಕೊಟ್ಟಿದ್ದಾರೆ. ಆದ್ದರಿಂದ ನಾವು ಭಯಪಡುವ ಅವಶ್ಯಕತೆ ಇಲ್ಲ. ವಿ ಹ್ಯಾವ್ ಎ ಡಿವೈನ್ ಹೆಲ್ಪರ್. ನಮ್ಮ ಒಳಗಡೆ ಒಂದು ಸ್ವರ್ಗೀಯವಾದ ಸಹಾಯಕರಿದ್ದಾರೆ. 6ನೇ ವಾಕ್ಯದಲ್ಲಿ ಹೇಳ್ತಾರೆ ನೋಡಿ, ಇದಕ್ಕೆ ಖಾತರಿಯಾಗಿ ನಮಗೆ ಯಾರನ್ನ ಕೊಟ್ಟಿದ್ದಾರೆ ದೇವರು? ಎಲ್ಲಿದೆ ಅದು ವಾಕ್ಯ? 5ನೇ ವಾಕ್ಯ. ಈ ಸುಸ್ಥಿತಿಗಾಗಿ ದೇವರು ನಮ್ಮನ್ನು ಸಿದ್ಧಗೊಳಿಸಿದ್ದಾರೆ. ಯಾವ ಸುಸ್ಥಿತಿಗಾಗಿ? ಯಾವುದದು ಸುಸ್ಥಿತಿ? ಈ ದೇಹ ಹೋಗಿ, ಈ ಹಳೆ ಮೈಂಡ್ ಹೋಗಿ, ಅಮರವಾದುದು ಸಂಪೂರ್ಣವಾಗಿ ನಾವು ಯೇಸು ಥರ ಆಗೋದು ಒಂದು ದಿನ ಇದೆ, ದಿನ ಆಗುತ್ತೆ. ಆಯಿತಾ? ಈ ದೇಹ ಹೋಗುತ್ತೆ, ಈ ಹಳೆ ಸೋಲ್, ಈ ಮೈಂಡ್ ಹೋಗುತ್ತೆ, ನಾವು ದೇವರ ಪುತ್ರನ ಅನುರೂಪಿಗಳಾಗುವ ಒಂದು ದಿನ ಇದೆ. ಆ ಒಂದು ಸುಸ್ಥಿತಿಗಾಗಿ ಖಾತರಿಯಾಗಿ ನಮ್ಮೊಳಗಡೆ ಯಾರನ್ನ ಇಟ್ಟಿದ್ದಾರೆ? ಇದಕ್ಕೆಲ್ಲ ಖಾತರಿಯಾಗಿ ಪವಿತ್ರಾತ್ಮರನ್ನೇ ನಮಗೆ ದಯಪಾಲಿಸಿದ್ದಾರೆ. ಹೋಲಿ ಸ್ಪಿರಿಟ್ ಇಸ್ ದ ಗ್ಯಾರಂಟಿ ದಟ್ ಯು ವಿಲ್ ಬಿಕಮ್ ಲೈಕ್ ಜೀಸಸ್ ಒನ್ ಡೇ. ನೀನು ಭಯಪಡಬೇಡ ಮಗನೇ, ಆತ್ಮ ಹೇಳುತ್ತೆ ನಿನಗೆ, ಅಥವಾ ಪವಿತ್ರ ಆತ್ಮರು ಹೇಳ್ತಾರೆ, ನೀನು ಭಯಪಡಬೇಡ, ಏನೂ ಆಗಲ್ಲ, ಈ ನರಳಾಟ ಇನ್ನೂ ಸ್ವಲ್ಪ ದಿನ, ನಾನು ನಿನಗೆ ಹೆಲ್ಪ್ ಮಾಡ್ತೀನಿ. ನಿನಗೆ ಪ್ರಾರ್ಥನೆ ಮಾಡ್ಲಿಕ್ಕೆ ಆಗಲ್ವಾ? ನಾನು ಪ್ರಾರ್ಥನೆ ಮಾಡ್ತೀನಿ ನಿನಗೋಸ್ಕರ, ಆಯಿತಾ? ಐ ವಿಲ್ ಪ್ರೇ ಫಾರ್ ಯು. ನಾನು ನಿನಗೋಸ್ಕರ ಪ್ರಾರ್ಥಿಸ್ತೀನಿ, ನಾನು ನಿನಗೆ ಹೆಲ್ಪ್ ಮಾಡ್ತೀನಿ, ನಾನು ನಿನಗೆ ಗೈಡ್ ಮಾಡ್ತೀನಿ. ಆದರೆ ಯಾತನೆ ಮಾತ್ರ ನೀನು ಈ ದೇಹ ಎಂಬ ಗುಡಾರದಲ್ಲಿ ಇರುವ ತನಕ ನೀನು ಹೊತ್ಕೊಳ್ಳೇಬೇಕು. ಹೀಗೆ ನೀನು ಯೇಸುವಿನ ಯಾತನೆಯಲ್ಲಿ ಭಾಗವಹಿಸಲೇಬೇಕು. ಆಗ ಮಾತ್ರ ಮಹಿಮೆಯಲ್ಲಿ ಭಾಗವಹಿಸ್ಲಿಕ್ಕಾಗುತ್ತೆ. ಸುಮ್ಮನೆ ಹಾಗೆ ಕರ್ಕೊಂಡು ಹೋಗೋಕ್ಕಾಗಲ್ಲ ನಿನ್ನನ್ನು. ನಿನಗೆ ಯೇಸುವಿನ ಯಾತನೆಯಲ್ಲಿ ಪಾಲ್ಗೊಳ್ಬೇಕಲ್ವಾ? ಯೇಸುವಿನ ಯಾತನೆಯಲ್ಲಿ ಪಾಲ್ಗೊಳ್ಬೇಕಾದ್ರೆ ನಿನಗೆ ಯೇಸುವಿನ ಬಲ ಬೇಕು, ಪರಿಶುದ್ಧಾತ್ಮನ ಶಕ್ತಿ ಬೇಕಲ್ವಾ? ಆದ್ದರಿಂದ ನಾನು ನಿನಗೆ ಯೇಸುವಿನ ಯಾತನೆಯಲ್ಲಿ ಭಾಗವಹಿಸಲು ಬೇಕಾದ ಬಲ ನಿನ್ನ ಒಳಗಡೆ ಇದ್ದು ನಾನು ಕೊಡ್ತೀನಿ. ಐ ಆಮ್ ದ ಗ್ಯಾರಂಟಿ ದಟ್ ಒನ್ ಡೇ ಯು ವಿಲ್ ಬಿ ಲೈಕ್ ಜೀಸಸ್. I am the assurance. Holy Spirit is the assurance. Holy Spirit is the guarantee for our complete deliverance or salvation. ನಮ್ಮ ಸಂಪೂರ್ಣ ವಿಮೋಚನೆಗೆ, ಸಂಪೂರ್ಣವಾದ ಬಿಡುಗಡೆಗೆ ಗ್ಯಾರಂಟಿ ಯಾರನ್ನ ಕೊಟ್ಟಿದ್ದಾರೆ ದೇವರು? ಪವಿತ್ರ ಆತ್ಮರನ್ನು ನಮಗೆ ಕೊಟ್ಟಿದ್ದಾರೆ. ಆದ್ದರಿಂದ ಈಗ ನಾವೇನು ಮಾಡಬೇಕು ಅಂದರೆ, ಮಾಡಬೇಕಾದ ಕೆಲಸ ತುಂಬ ಇದೆ. ನಿನ್ನೆಯಿಂದ ನಾವು ಹೇಳ್ತಾ ಇದ್ವಿ, ಡಿಸಿಷನ್ ಮೇಕಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ನಮ್ಮ ಜೀವನದಲ್ಲಿ ನಾವೇನು ಮಾಡಬೇಕು? ತೀರ್ಮಾನ ಮಾಡಬೇಕು. ನಾನು ಪಡೆದುಕೊಂಡಿರುವ ಆಧ್ಯಾತ್ಮಿಕ ಆಶೀರ್ವಾದಗಳನ್ನು ಅಥವಾ ದೇವರ ಕೃಪೆಯಾಗಿ ಪಡ್ಕೊಂಡಿದ್ದಲ್ವಾ? ಅನ್ಮೆರಿಟೆಡ್ ಫೇವರ್ ಆಫ್ ಗಾಡ್. ಯಾವುದು? ಆಲ್ ದ ಸ್ಪಿರಿಚುವಲ್ ಬ್ಲೆಸ್ಸಿಂಗ್ಸ್. ನಾನು ಕಳೆದುಕೊಳ್ಳಬಾರದು. ಮಾತ್ರವಲ್ಲ, ಆ ಕೃಪೆಯಲ್ಲಿ ನಾನು ಕೊನೆಯವರೆಗೂ ನಿಲ್ಲಬೇಕು, ನೆಲೆಗೊಂಡು ಜೀವಿಸಬೇಕು. ಟಿಲ್ ದ ಎಂಡ್ ಐ ಮಸ್ಟ್ ಬಿ ಫೇತ್ಫುಲ್ ಟು ಗಾಡ್.
ಕೊನೆಯವರೆಗೂ ನಂಬಿಗಸ್ತನಾಗಿ ಆ ಕೃಪೆಯಲ್ಲಿ ನಾನು ಜೀವಿಸಬೇಕು, ಈ ಆಧ್ಯಾತ್ಮಿಕ ಆಶೀರ್ವಾದದಲ್ಲಿ ನೆಲೆಗೊಂಡು ನಾನು ಜೀವಿಸಬೇಕು. ಆ ಥರ ಒಂದು ಡಿಸಿಷನ್ ಮಾಡಿ ನಾವು ಜೀವಿಸುವಾಗ ನಮ್ಮ ಜೀವಿತದಿಂದ ಏನು ಬರುತ್ತೆ ಅಂದರೆ ಫ್ರೂಟ್ ಆಫ್ ರೈಚಸ್ನೆಸ್ ಬರುತ್ತೆ, ನೀತಿಯ ಫಲಗಳು ಬರ್ತದೆ. ಯಾವ ಫಲಗಳು ಬರುತ್ತೆ? ಪವಿತ್ರಾತ್ಮನ ಫಲಗಳು. ನೀತಿಯ ಫಲ ಏನು ಕೇಳಿದರೆ ಈಸಿಯಾಗಿ ಸದ್ಯಕ್ಕೆ ಹೇಳೋಣ, ನಿಮ್ಗೆ ಅರ್ಥ ಆಗಬೇಕಲ್ವ. ಆದ್ದರಿಂದ ನಿಮ್ಮ ಜೀವನದಿಂದ ಯೇಸು ಪ್ರೀತಿ ಬರುತ್ತೆ. ಯಾರ ಪ್ರೀತಿ ಬರುತ್ತೆ? ನಿನ್ನ ಪ್ರೀತಿ ಅಲ್ಲ, ಮನುಷ್ಯ ಪ್ರೀತಿ ಅಲ್ಲ. ಮನುಷ್ಯನ ಪ್ರೀತಿ, ಪ್ರಾಣಿಗಳ ಪ್ರೀತಿ ಎಲ್ಲ ಒಂದೇ, ಹೆಚ್ಚು ಕಡಿಮೆ ಸೇಮೆ, ಏನು ದೊಡ್ಡ ವ್ಯತ್ಯಾಸ ಏನೂ ಇಲ್ಲ. ನಾಯಿ ಮರಿನ ನೆಕ್ಕುತ್ತೆ, ನೀವು ನಿಮ್ಮ ಮರಿನ ನೆಕ್ತೀರಿ. ನೆಕ್ಕಲ್ವಾ? ನೆಕ್ಕಲ್ಲ ಅಂದರೆ ಚಾಕ್ಲೇಟ್ ಬಿಸ್ಕೆಟ್ ಕೊಡಲ್ವಾ? ಅಷ್ಟೇ. ಸೊ ಎಲ್ಲ ಸೇಮೆ, ಅದರಲ್ಲಿ ಏನು ದೊಡ್ಡ ವಿಶೇಷ ಏನೂ ಇಲ್ಲ. ಈ ಕೆಲವೊಂದು ಕೋತಿ ಅವುಗಳ ಮರಿನ ಹೊತ್ಕೊಂಡು ಹೋಗುತ್ತೆ ಬೆನ್ನ ಮೇಲೆ, ನೀವು ಹೊತ್ಕೊಂಡು ಹೋಗಲ್ವಾ? ಮೋರ್ ಆರ್ ಲೆಸ್ ಸೇಮ್. ಅದಕ್ಕೆ ಸ್ವಲ್ಪ ಬೇರೆ ಅಲ್ಲಿ ಇಲ್ಲಿ ಫಾರಿನಿಗೆ ಹೋಗಿ ದುಡ್ಡೆಲ್ಲ ಮಾಡಲಿಕ್ಕೆ ಬರೋದಿಲ್ಲ. ಈ ಪಾಸ್ಪೋರ್ಟ್ ಹೇಗೆ ಮಾಡೋದು, ವೀಸಾ ಹೇಗೆ ಮಾಡೋದು, ID ಕಾರ್ಡ್ ಹೇಗೆ ತಗೊಳ್ಳೋದೆಲ್ಲ ಗೊತ್ತಿಲ್ಲ. ನಮ್ಗೆ ಆ ಒಂದು ಲೋಕದ ಎಕ್ಸ್ಟ್ರಾ ಜ್ಞಾನ ಇದೆ ಅಷ್ಟೇ, ಬಿಟ್ಟರೆ ಬೇರೆ ಹೆಚ್ಚು ಕಡಿಮೆ ಎಲ್ಲದು ಹೆಚ್ಚು ಕಡಿಮೆ ಎಲ್ಲ ಸೇಮೆ. ಬೇಜಾರಾಗ್ತಿದೆಯಾ? ಏನು ನಮ್ಮನ್ನು ಈ ಥರ ನಾನು ಹೋಲಿಕೆ ಮಾಡಿಲ್ಲ. 1 ಕೊರಿಂಥ 3ನೇ ಅಧ್ಯಾಯದಲ್ಲಿ ಪೌಲರು ಹೇಳ್ತಾರೆ, ಈ ರೀತಿ ಜೀವಿಸುವ ನೀವು ಪ್ರಾಣಿಗಳಲ್ಲದೆ, ಮನುಷ್ಯ ಪ್ರಾಣಿಗಳಲ್ಲದೆ ಮತ್ತೇನು? ಈ ರೀತಿ ಜೀವಿಸುವ ಅಂದರೆ ಯಾವ ರೀತಿ ಜೀವಿಸುವ? ಯಾವ ರೀತಿ ಜೀವಿಸುವ? ಹೊಟ್ಟೆ ಕಿಚ್ಚು ಪಟ್ಕೊಂಡು, ದ್ವೇಷ ಪಟ್ಕೊಂಡು, ಬೇಜಾರು ಮಾಡಿಕೊಂಡು, ಟೆನ್ಷನ್ ಮಾಡಿಕೊಂಡು, ಕೊರಗಿ 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 ಈ ಲೋಕದ ಚಿಂತೆಲೆ ಮುಳುಗಿ ಬದುಕೋ ನೀವು ಪ್ರಾಣಿಗಳಲ್ಲದೆ ಇನ್ನೇನು? ಮನುಷ್ಯರ? ನೀವು ದೇವ್ರ ಮಕ್ಕಳ? ಕ್ವಶನ್ ದೇವ್ರು ಕೇಳ್ತಾರೆ. ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವೀಗ ಆತ್ಮದಲ್ಲಿ ಈ ಜೀವ ಪಡ್ಕೊಂಡಿದ್ದೀವಿ, ಆತ್ಮದಲ್ಲಿ ಜೀವ ಪಡ್ಕೊಂಡಿದ್ದೀವಿ. ಈಗ ನಮ್ಮ ಪ್ರಾಣದಲ್ಲೂ ಕೂಡ ಜೀವ ಪಡ್ಕೋಬೇಕು. ನಾವು ಮುಂದಕ್ಕೆ ಓಡಬೇಕು. ದಿನದಿಂದ ದಿನಕ್ಕೆ ನಾವೇನಾಗಬೇಕು? ಗ್ರೋ ಆಗಬೇಕು, ಬೆಳಿಬೇಕು. ಬೆಳೀದೇ ಇದ್ದರೆ, ಆತ್ಮಿಕವಾಗಿ ನಾವು ಬೆಳೀದೇ ಇದ್ದರೆ, ವಿ ಆರ್ ಈಕ್ವಲ್ ಟು ಅನಿಮಲ್ಸ್. ನಾವು ಪ್ರಾಣಿಗಳಿಗೆ ಸಮಾನವಾಗಿರ್ತೀವಿ. ಪೌಲರ ಪ್ರಕಾರ ಹೇಳೋದಾದರೆ 1 ಕೊರಿಂಥ, ಸಂತ ಪೌಲರು ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆ 2 ಮತ್ತು 3ನೇ ಅಧ್ಯಾಯ ಒಟ್ಟಿಗೆ ಸೇರಿಸಿದರೆ, 2ನೇ ಅಧ್ಯಾಯದಲ್ಲೂ 3ನೇ ಅಧ್ಯಾಯದಲ್ಲೂ ಇರ್ತಕ್ಕಂತಹ ವಿಷಯಗಳನ್ನ ತೆಗೆದುಕೊಳ್ಳೋದಾದರೆ, ವಿ ಕ್ಯಾನ್ ಸಿ 3 ಟೈಪ್ಸ್ ಆಫ್ ಪರ್ಸನಾಲಿಟೀಸ್. 3 ರೀತಿಯ ವ್ಯಕ್ತಿಗಳು ಅಥವಾ ಮನುಷ್ಯರನ್ನ ನಮಗೆ ನೋಡಲಿಕ್ಕಾಗುತ್ತೆ. ಎಷ್ಟು ಥರ? 3 ರೀತಿ ಮನುಷ್ಯರು. ಈ 2 ಅಧ್ಯಾಯದಲ್ಲಿ ನಾನು ಹೇಳ್ತಾ ಇರೋದು. ಈ 2 ಅಧ್ಯಾಯಗಳಲ್ಲಿ 1 ಕೊರಿಂಥ 2ನೇ ಅಧ್ಯಾಯ ಮತ್ತು 3ನೇ ಅಧ್ಯಾಯ, ಇದು 2 ಸೇರಿಸಿದರೆ ನಮಗೆ 3 ರೀತಿಯ ಪರ್ಸನಾಲಿಟೀಸ್, 3 ರೀತಿಯ ವ್ಯಕ್ತಿಗಳು, ಪರ್ಸನ್ಸ್ ನಮಗೆ ಸಿಗ್ತಾರೆ. ಒಂದು ನ್ಯಾಚುರಲ್ ಮ್ಯಾನ್, ಇನ್ನೊಂದು ಸ್ಪಿರಿಚುವಲ್ ಮ್ಯಾನ್, ಇನ್ನೊಂದು ಕಾರ್ನಲ್ ಅಥವಾ ಫ್ಲೆಶ್ಲಿ ಮ್ಯಾನ್. ಅದನ್ನೇನಂತ ಕರಿಬೋದು? ಭೌತಿಕ ಮನುಷ್ಯ. ನ್ಯಾಚುರಲ್ ಮ್ಯಾನ್ ಅಂದರೆ ಏನು? ಭೌತಿಕ ಮನುಷ್ಯ. ಇನ್ನೊಂದು ಆಧ್ಯಾತ್ಮಿಕ ಮನುಷ್ಯ, ಸ್ಪಿರಿಚುವಲ್. ಆಧ್ಯಾತ್ಮಿಕ ಹೇಳಿ ನೋಡೋಣ. ಇನ್ನೊಂದು ಯಾವುದು? ಅನ್ಸ್ಪಿರಿಚುವಲ್ ಅಥವಾ ಕಾರ್ನಲ್ ಅಥವಾ ಫ್ಲೆಶ್ಲಿ. 3 ವರ್ಡ್ ಯಾವುದಾದ್ರೂ ಪರವಾಗಿಲ್ಲ. ಕಾರ್ನಲ್, ಅನ್ಸ್ಪಿರಿಚುವಲ್ ಅಥವಾ ಫ್ಲೆಶ್. ಕನ್ನಡ ವರ್ಡ್, ಕನ್ನಡದಲ್ಲಿ ಏನಂತ ಇದೆ? ಆಧ್ಯಾತ್ಮಿಕ ಅಲ್ಲ, ಏನಂತ ಇದೆ? ಏನಂತ? ಶರೀರ ಸ್ವಭಾವ. ಶರೀರ ಸ್ವಭಾವಕ್ಕೊಳಗಾಗಿ ಜೀವಿಸುವ ಮನುಷ್ಯ, ಆತ್ಮಿಕ ಮನುಷ್ಯ, ಭೌತಿಕ ಮನುಷ್ಯ.
ಅಲ್ಲ ಹೇಳ್ತೀನಿ. ಶರೀರ ಭೌತಿಕನೇ, ಶರೀರ ಸ್ವಭಾವ ಕಾರ್ನಲ್ ನೇಚರ್, ಅಥವಾ ಈ ಮೂರು ಫಸ್ಟ್ ತಲೆ ತಗೊಳ್ಳಿ. ಒಂದು ನ್ಯಾಚುರಲ್, ಸ್ಪಿರಿಚುವಲ್, ಕಾರ್ನಲ್. ಓಕೆ, ಭೌತಿಕ ಮನುಷ್ಯ ಅಂತ ನಿಮಗೆ ತಗೊಳ್ಳಿಕ್ಕೆ ಸ್ವಲ್ಪ ಕನ್ಫ್ಯೂಷನ್ ಆದರೆ ಸಾಮಾನ್ಯ ಮನುಷ್ಯ ಅಂತ ತಗೊಳ್ಳಿ. ಜನರಲ್ ಸಿಟ್ಟಿಂಗ್, ಸಾಮಾನ್ಯ ಮನುಷ್ಯ ಹಾಗೆ ತಗೊಳ್ಳಿ ಸಾಕು. ಅದೇ ನಮಗೆ, ನಾವು ಸಾಮಾನ್ಯ ಸ್ಥಿತಿಯಲ್ಲಿ ಇರೋದ್ರಿಂದ, ಹಾಲು ಕುಡ್ಕೊಂಡೇ ಇರೋದ್ರಿಂದ ನಾವೀಗ ಹಾಗೆ ತಗೊಳ್ಳೋಣ. ಏನು ಮಾಡೋಕ್ಕಾಗಲ್ಲ, ಏನು ಮಾಡೋದು ಅಲ್ವಾ. ಸಾಮಾನ್ಯ ಮನುಷ್ಯ. ಇನ್ನೊಬ್ಬ ಆಧ್ಯಾತ್ಮಿಕ ಮನುಷ್ಯ, ಇನ್ನೊಬ್ಬ ಶರೀರ ಸ್ವಭಾವಕ್ಕನುಗುಣವಾಗಿ ಜೀವಿಸುವ ಮನುಷ್ಯ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ. ಈಗ ಈ ನ್ಯಾಚುರಲ್ ಮ್ಯಾನ್ ಅಥವಾ ಭೌತಿಕ ಮನುಷ್ಯ, ಸಾಧಾರಣ ಮನುಷ್ಯ ಅಂದರೆ ಯಾರು ಅಂದರೆ ಯಾರು? ಬೈಬಲ್ ಪ್ರಕಾರ ಸಾಧಾರಣ ಮನುಷ್ಯರು. ಕೆಲವರು ಹೇಳ್ತಾರಲ್ವ, ಅವರು ತುಂಬ ಒಳ್ಳೆಯವರು, ದೇ ಆರ್ ವೆರಿ ಗುಡ್ ಪೀಪಲ್. ಭೌತಿಕ ಮನುಷ್ಯ ಒಳ್ಳೆ ಮನುಷ್ಯರು, ಆಯಿತಾ? ಅವರು ಒಳ್ಳೆಯವರು ಅಂತ ಏನಲ್ಲ, ಕೆಟ್ಟವರು ಆಗಿರ್ಬೋದು. ಆದರೆ ಈಗ ಸಾಧಾರಣವಾಗಿ ನಾವು ನೋಡುವಾಗ ಒಳ್ಳೆಯವರು ಇದ್ದಾರಾ ಪ್ರಪಂಚದಲ್ಲಿ? ಅವರೇ ನ್ಯಾಚುರಲ್ ಮ್ಯಾನ್. ಕೆಲವರು ಹೇಳ್ತಾರೆ, ತುಂಬ ಒಳ್ಳೆ ಹುಡುಗ, ಅವನಿಗೀಗ ಆಗಬಾರ್ದಾಗಿತ್ತು. ಈಸ್ ಎ ನ್ಯಾಚುರಲ್ ಮ್ಯಾನ್. ದೇವರ ವಾಕ್ಯದ ಪ್ರಕಾರ ಭೌತಿಕ ಮನುಷ್ಯ ಯಾರು ಕೇಳಿದರೆ 1 ಕೊರಿಂಥ 2:14 ನಾವು ನೋಡ್ತೀವಿ. ಹೇಗೆ ಗೊತ್ತಾಗುತ್ತೆ ನ್ಯಾಚುರಲ್ ಮ್ಯಾನ್ ಹೇಗಿದ್ದಾನೆ ಅಂತ? ಭೌತಿಕ ಮನುಷ್ಯನು ದೇವರ ಆತ್ಮದ ವರಗಳನ್ನು ನಿರಾಕರಿಸುತ್ತಾನೆ. ಏನ್ ಮಾಡ್ತಾನೆ? ನಿರಾಕರಿಸುತ್ತಾನೆ. ಅವು ಅವನಿಗೆ ಹುಚ್ಚುತನವಾಗಿ ತೋರುತ್ತವೆ. ದೇವರು ಏನು ಫೂಲಿಶ್ನೆಸ್. ದುಡಿಬೇಕು, ಹಾರ್ಡ್ ವರ್ಕ್ ಮಾಡಬೇಕು. ಏನು ಮಾಡಬೇಕು? ಹಾರ್ಡ್ ವರ್ಕ್ ಮಾಡಬೇಕು. ಸುಮ್ಮನೆ ದೇವರು ಎಲ್ಲ ಹೇಳ್ಕೊಂಡು ಡೋಂಟ್ ವೇಸ್ಟ್ ಟೈಮ್ ಯು ಫೂಲ್ಸ್. ದೇವರು ಯಾವಾಗ ನೋಡಿದ್ರು ದೇವರು. ಪ್ರಾರ್ಥನೆ, 1 ಬರ್ನಿಂಗ್ ಬುಷ್ ಆಯಿತು, 2ನೇ ಬರ್ನಿಂಗ್ ಬುಷ್ ಆಯಿತು, 3ನೇ ಬರ್ನಿಂಗ್ ಬುಷ್ ಮಾರ್ಚ್ 13ರಿಂದ ಇದೆ. ಅದಕ್ಕೆ ಬೇರೆ ಟಿಕೆಟ್ ರಿಸರ್ವ್ ಮಾಡಿ ಈಗಲೇ ಇಟ್ಕೊಂಡಿದ್ದೀರಾ. ವಾಟ್ ಕೈಂಡ್ ಆಫ್ ಫೂಲಿಶ್ ಪೀಪಲ್ ಯು ಆರ್. ಯು ಡೋಂಟ್ ಹ್ಯಾವ್ ಎನಿಥಿಂಗ್. ನಿಮಗೆ ಮಾಡ್ಲಿಕ್ಕೆ ಬೇರೆ ಏನು ಕೆಲಸ ಇಲ್ವಾ? ಏನು ದೇವ್ರು ನಿಮಗೆ ಮಾತ್ರನೇ ಇರೋದು? ನಮಗೆ ದೇವ್ರು ಗೊತ್ತಿಲ್ವಾ? ಹಾರ್ಡ್ ವರ್ಕ್ ಮಾಡಪ್ಪ, ಹಾರ್ಡ್ ವರ್ಕ್ ಮಾಡು, ಚೆನ್ನಾಗಿ ಸ್ಟಡಿ ಮಾಡು, ಆಮೇಲೆ ಚೆನ್ನಾಗಿ ತಿನ್ನು, ಆಮೇಲೆ ಕುಡಿಯೋದು ಬೇಡ, ಆಟೋಮೆಟಿಕ್ಲಿ ಕುಡಿತೀಯ ಬಿಡು. ಆಮೇಲೆ ದುಡ್ಡು ಜಾಸ್ತಿ ಇರುತ್ತೆ. ಟೂರು, ಹೆಂಡತಿ ಮಕ್ಕಳನ್ನ ಕರ್ಕೊಂಡು ವರ್ಷಕ್ಕೊಂದು 2-3 ಸರಿ ಅಲ್ಲಿ ಇಲ್ಲಿ ಎಲ್ಲ ಸುತ್ತಾಡ್ಕೊಂಡು ಬಾ. ಸುಮ್ಮನೆ ದುಡ್ಡು ಮಾಡಿಟ್ಕೊಂಡು ಏನು ಮಾಡ್ತೀಯ? ಸಂಡೆ ಚರ್ಚಿಗೆ ಹೋಗು ಸಾಕು. ಎಲ್ಲರೂ ಹೋಗ್ತಾ ಇಲ್ವಾ? ತಾತನ ಕಾಲದಿಂದ ನಾವು ಹೋಗಿಲ್ವಾ? ತಾತನ ಕಾಲದಿಂದ ನಾವು ಹೋಗ್ತಾ ಇದ್ದೀವಿ ಚರ್ಚಿಗೆ. ಭಾನುವಾರ ಚರ್ಚ್ ಮಿಸ್ ಮಾಡಿದ್ದೀವ? ಇಲ್ಲ. ಈಸ್ಟರ್ ಮಾಡಿಲ್ವ ನಾವು? ಯೇಸು ಸ್ವಾಮಿ ಪುನರುತ್ಥಾನ ಹಬ್ಬ ಮಾಡ್ತೀವಿ. ಮನೆಯಲ್ಲಿ ಚೆನ್ನಾಗಿ ಪಾರ್ಟಿ ಮಾಡಿ ತಿಂದು ಕುಡಿದು ಎಣ್ಣೆ ಹಾಕಿ ಮಾಂಸ ಬೇಯಿಸ್ಕೊಂಡು ತಿಂದು ಇರಬೇಕು, ಚೆನ್ನಾಗಿರಬೇಕು. ದೇವ್ರು ಏನು ಹೇಳಿದರು? ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೋ ಇಲ್ವೋ? ದೇವ್ರು ಬಯಸ್ತಾರೆ ನಾವು ಚೆನ್ನಾಗಿರ್ಬೇಕು ಅಂತ. ನೀನು ಹೀಗೆ ಯಾವಾಗಲೂ ಬೈಬಲ್ ಹಿಡ್ಕೊಂಡು ಕೂತ್ಕೊಂಡು ಯೇಸುವೆ ಅಂದ್ಕೊಂಡಿದ್ರೆ ಏನು ಚೆನ್ನಾಗಿ ಕಾಣಿಸುತ್ತದು? ಭೌತಿಕ ಮನುಷ್ಯ ಕೆಟ್ಟವನಲ್ಲ, ಆಯಿತಾ? ಅವನು ತುಂಬ ಒಳ್ಳೆಯವನೇ. ಅವನು ಹಾರ್ಡ್ ವರ್ಕಿಂಗ್ ಫೆಲೋ, ವೆಲ್ ಎಜುಕೇಟೆಡ್, ವೆರಿ ರಿಲಿಜಿಯಸ್. ಚರ್ಚಿಗೆ ಹೋಗ್ತೀನಿ, ಸ್ನಾನ ಮಾಡಿನೇ ಅವನು ಚರ್ಚಿಗೆ ಹೋಗೋದು, ಆಯಿತಾ? ಶುಕ್ರವಾರ ಮಾಂಸನೇ ತಿನ್ನಲ್ಲ, ಮೀನು ತಿನ್ನಲ್ಲ, ಮಾಂಸ ತಿನ್ನಲ್ಲ. ಆ್ಯಶ್ ವೆಡ್ನೆಸ್ಡೇ ಬಂದರೆ ಬೂದಿ ಎಲ್ಲರಿಗಿಂತ ದೊಡ್ಡದು ಅವನೇ ಹಚ್ಕೊಳ್ಳೋದು. ಫಸ್ಟ್ ಹಚ್ಕೊಳ್ಳೋದೆ ಅವನು. ಫ್ರಂಟ್ ಬೆಂಚಲ್ಲಿ ಕೂತ್ಕೊಂಡು ಫಸ್ಟ್ ಹೇಳ್ಕೊಳ್ತಾನೆ. ಒಂದು ದಿವಸ ಮಾತ್ರ ಅಲ್ಲ, 40 ಡೇಸ್ ಬೂದಿ ಹಚ್ಕೊಂಡು, ಬೇಕಾದ್ರೆ ಬೂದಿಲಿ ಕೂತ್ಕೊಂಡು ಕಾಲಿಗೆ ಚಪ್ಪಲಿನೂ ಹಾಕ್ಕೊಳ್ದೆ ನಡೀತಾನೆ. 41ನೇ ದಿವಸ ಯೇಸು ಪುನರುತ್ಥಾನರಾಗಿದ್ದ ಖುಷಿಗೆ ಫುಲ್ ಟೈಟಾಗಿ ಅವನು ಮಲ್ಕೊಬಿಡ್ತಾನೆ. ಯೇಸು ಎದ್ರಿ ಆಯಿತು, ಇನ್ನು ನಾನು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ. ಆಮೇಲೆ ಅವನು ಕೆಲಸ ಮಾಡ್ತಾನೆ, ವರ್ಷ ಎಲ್ಲ ದುಡಿ. ತಪಸ್ಕಾಲ ಬಂದಾಗ ಬೂದಿ ಹಚ್ಕೋ, ಬೂದಿಲಿ ಕೂತ್ಕೋ. ಈಗ ಅವನ್ನ ನೀವು ಹೆಂಗೆ ವಿಶ್ವಾಸಿ ಅಲ್ಲ ಅಂತ ಹೇಳ್ತೀರಾ? ಅವನ ಥರ ವಿಶ್ವಾಸಿ ನೀನಲ್ಲ, ಅವನೇ ನ್ಯಾಚುರಲ್ ಮ್ಯಾನ್.
ಸ್ವಾಭಾವಿಕ ಮನುಷ್ಯ, ಜನರಲ್ ಸಿಟ್ಟಿಂಗ್, ಯಾರು ಬೇಕಾದರೂ ಹೋಗ್ಬೋದು, ರಿಸರ್ವೇಷನ್ನೇ ಇಲ್ಲ, ಅನ್ರಿಸರ್ವ್ಡ್ ಟಿಕೆಟ್ ತಗೋ ಹತ್ಕೊಂಡು ಹೋಗ್ತಾ ಇರು, ಹೆಂಗೆ ಬೇಕು ಹಾಗೆ. ಆದರೆ ಬೈಬಲ್ ಕುತ್ಕೊಂಡು ಓದಬೇಕು, ಧ್ಯಾನ ಮಾಡಬೇಕು, ಬೆಳಿಗ್ಗೆ ಪ್ರಾರ್ಥನೆ ಮಾಡಬೇಕು, ಇದೆಲ್ಲ ಫೂಲಿಶ್ನೆಸ್ ಅವನಿಗೆ. ಇದೆಲ್ಲ ನಾನು ಒಪ್ಪಲ್ಲ. ಸಂಡೇ ಚರ್ಚಿಗೆ ಹೋಗ್ಬೇಕು, ಹೋಗಿ ಸಾಂಪ್ರದಾಯಿಕವಾಗಿ ತಾತನ ಕಾಲದಿಂದ ಮಾಡ್ಕೊಂಡು ಬಂದಿದ್ದೀವಿ, ಹೋಗಬೇಕು ಅಂತ ಹೇಳಿದ್ದಾರೆ, ಹೋಗ್ಬೇಕಷ್ಟೇ. ಏನು ಯೇಸು ಸ್ವಾಮಿ ಕುಡಿಬೇಡ ಅಂತೆಲ್ಲಾದರೂ ಹೇಳಿದಾರಾ? ಇಲ್ಲ ತಾನೆ. ಹಾಂ, ಯೇಸು ಸ್ವಾಮಿ ವೈನ್ ಮಾಡಿಕೊಟ್ರೋ ಇಲ್ವೋ ಕಾನವ್ರ ಮದುವೆಯಲ್ಲಿ? ಸ್ವಾಭಾವಿಕ ಮನುಷ್ಯ, ಅವನಿಗೆ ಇದೆಲ್ಲ ಈ ಬೈಬಲ್ನ ವಿಷಯಗಳು ಹುಚ್ಚುತನವ ಕಾಣಿಸುತ್ತೆ, ಅವನಿಗೆ ಅರ್ಥ ಆಗೋದಿಲ್ಲ. ಯಾಕೆಂದರೆ ಅವನಿಗೆ ಏನಿಲ್ಲ, ಆಧ್ಯಾತ್ಮಿಕ ವಿವೇಚನೆ ಇಲ್ಲ. ಕನ್ಕ್ಲೂಷನ್ ಏನಪ್ಪ ಕೇಳಿದರೆ, ಅವನು ಯಾರು ಕೇಳಿದರೆ, ಅವನು ಬಾರ್ನ್ ಅಗೇನ್ ಆಗದೇ ಇರುವ ಒಬ್ಬ ಮನುಷ್ಯ. ಅವನು ಕ್ರಿಶ್ಚಿಯನ್ ಅಂತಲೇ ಇಟ್ಕೊಳ್ಳಿ. ಜಾತಿಲಿ ಔಟ್ ಆಫ್ ಜಾತಿ ಮಾತಾಡೋದೇ ಬೇಡ, ಇನ್ಸೈಡ್ ಜಾತಿನೇ ಮಾತಾಡೋಣ. ಕ್ರಿಶ್ಚಿಯಾನಿಟಿ ಒಳಗಡೆನೇ ಈ 3 ಕ್ಯಾಟಗರಿನೂ ಇದೆ. ನೀವು ನೋಡಿದ್ದೀರಾ ಆ ಥರದವ್ರನ್ನೆಲ್ಲಾದರೂ? ನಿಮ್ಮಲ್ಲಿ ಆ ಥರ ಯಾರಾದರೂ ಇದ್ದೀರಾ? ಇಲ್ಲ ಇಲ್ಲ, ನೀವು ಆ ಥರ ಯಾರೂ ಇಲ್ಲ ಬಿಡಿ. ನಿಮ್ಮಲ್ಲಿ ಆ ಥರ ಯಾರೂ ಇಲ್ಲ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಯೇಸುವೇ ಸ್ತೋತ್ರ. ಹಾಗಾದರೆ ನ್ಯಾಚುರಲ್ ಮ್ಯಾನ್, ಭೌತಿಕ ಮನುಷ್ಯ, ಸಾಮಾನ್ಯ ಮನುಷ್ಯ ಅಂದರೆ ಯಾರು? ಹೊಸದಾಗಿ ಹುಟ್ಟದೇ ಇರುವ ಕ್ರೈಸ್ತ. ಒಳಗಡೆ ಪವಿತ್ರಾತ್ಮನನ್ನು ಪಡ್ಕೊಳ್ಳದೆ ಇರತಕ್ಕಂಥ ಒಬ್ಬ ಕ್ರೈಸ್ತ ಅವನೇನಾಗಿರ್ತಾನೆ? ಭೌತಿಕ ಮನುಷ್ಯನಾಗಿರ್ತಾನೆ. ನೀವು ಕೇಳಿರ್ಬೋದು ಆ ಥರ ಹೇಳೋದನ್ನಲ್ವಾ? ನಮಗೆ ದೇವ್ರು ಗೊತ್ತಿಲ್ವಾ? ನಮಗೆ ಬೈಬಲ್ ಗೊತ್ತಿಲ್ವಾ? ನಮಗೆ ಚರ್ಚ್ ಗೊತ್ತಿಲ್ವಾ? ನಮಗೆ ಪ್ರಾರ್ಥನೆ ಗೊತ್ತಿಲ್ವಾ? ನಿಮಗೇನ ದೇವ್ರು ಗೊತ್ತಿರೋದು? ನಮಗೆ ವಿಶ್ವಾಸ ಇಲ್ವಾ? ಇವರೆಲ್ಲರೂ ಭೌತಿಕ ಮನುಷ್ಯರೇ. ಇವ್ರು ಹೇಳ್ತಾರೆ ಬಾಯಲ್ಲಿ ದೇವರು, ವಿಶ್ವಾಸ, ಪ್ರಾರ್ಥನೆ, ನಿತ್ಯ ಜೀವ, ಸ್ವರ್ಗ, ಪವಿತ್ರಾತ್ಮ ಎಲ್ಲ ಹೇಳ್ತಾರೆ. ಯಾವ ಸಂಬಂಧನೂ ಇರೋದಿಲ್ಲ. ನೋ ಕನೆಕ್ಷನ್ ಎಟ್ ಆಲ್. ಸುಮ್ಮನೆ ಓದ್ಲ ನಾವು ಅವ್ರ ಮಾತು ಕೇಳಿಬಿಟ್ರೆ ನಮ್ಮಂಥ ದಡ್ರು ಯಾರೂ ಇರೋದಿಲ್ಲ. ಅವ್ರನ್ನ ನಂಬಿಟ್ರೆ ನಾವೇಮಾರು ಹೋಗ್ಬಿಡ್ತೀವಿ. ಸೊ ಭೌತಿಕ ಮನುಷ್ಯ. ಮತ್ತು ಅವರು ತುಂಬ ಹಾರ್ಡ್ ವರ್ಕ್ ಮಾಡ್ತಾರೆ, ಕಷ್ಟಪಡ್ತಾರೆ, ಶ್ರಮಜೀವಿಗಳು. ಬೆವರನ್ನು ರಕ್ತ ಕೂಡ ಸುರಿಸ್ಬಿಡ್ತಾರೆ. ಬೆವರೇನು ರಕ್ತನೂ ಸುರಿಸ್ತಾರೆ. ಮತ್ತು ಸಮಾಜದಲ್ಲಿ ಒಳ್ಳೆ ಹೆಸರು ಇರುತ್ತೆ ಅವರಿಗೆ. ಸಮಾಜ ಸೇವಕರಾಗಿರ್ತಾರೆ, ಆಯಿತಾ? ಸಮಾಜದಲ್ಲಿ ಒಳ್ಳೆ ಹೆಸರು ಇರುತ್ತೆ. ಡಾಕ್ಟರೇಟ್ ಎಲ್ಲ ಪಡ್ಕೊಂಡಿರ್ತಾರೆ ಕೆಲವರು. ಹಾಂ, ಡಾಕ್ಟರೇಟ್ ಪಡ್ಕೊಂಡಿರ್ತಾರೆ, ಸ್ಥಾನಮಾನಗಳಿರುತ್ತೆ, ಅವಾರ್ಡ್ಗಳಿರುತ್ತೆ, ಇದೆಲ್ಲ ಇರುತ್ತೆ. ನೋಡಲಿಕ್ಕೆ ಬ್ಲೆಸ್ಡ್ ಥರ ಕಾಣಿಸ್ತಾರೆ ಅಷ್ಟೇ, ಆದರೆ ಒಳಗಡೆ ಜೀವ ಇಲ್ಲ. ಸುಣ್ಣ ಬಳಿದು ಸಮಾಧಿ ಅಷ್ಟೇ. ವೈಟ್ ವಾಶ್ಡ್ ಟೂಮ್. ಲೋಕದ ದೃಷ್ಟಿಯಲ್ಲಿ ಸೂಪರ್ ಮ್ಯಾನ್, ದೇವರ ದೃಷ್ಟಿಯಲ್ಲಿ ಸೂಪರ್ ಡಮ್ಮಿ. ಹಾಂ, ನಿಮ್ಮಲ್ಲಿ ಯಾರಾದರೂ ಇದ್ದೀರಾ ಆ ಥರ? ದೇವರ ದೃಷ್ಟಿಯಲ್ಲಿ ಸೂಪರ್ ಮ್ಯಾನ್, ಲೋಕದ ದೃಷ್ಟಿಯಲ್ಲಿ ಲೋಕದ ದೃಷ್ಟಿಯಲ್ಲಿ ಸೂಪರ್ ಮ್ಯಾನ್ ಆಗಿ, ದೇವರ ದೃಷ್ಟಿಯಲ್ಲಿ ಸೂಪರ್ ಡಮ್ಮಿ ಆಗಿರೋರು ಯಾರಾದರೂ ಇದ್ದೀರಾ? ಕೈ ಎತ್ತಿ ನೋಡೋಣ. ಏನು ಬ್ರದರ್, ಅವಮಾನ ಮಾಡ್ತಾ ಇದ್ದೀರಾ ನಮಗಿಷ್ಟೊಂದು? ನಿಮ್ಗೆ ಅವಮಾನ ಮಾಡ್ತಾ ಇಲ್ಲ, ನಾನು ಹೇಳ್ತಾ ಇರೋದು ನ್ಯಾಚುರಲ್ ಮ್ಯಾನ್ ಅಂದರೆ ಅವನೇ. ಲೋಕ ದೃಷ್ಟಿಯಲ್ಲಿ ಭಯಂಕರ ಮನುಷ್ಯ, ಎಲ್ಲ ಪಾಪ್ಯುಲರ್. ಅವನ ಹೆಸರು ಎಲ್ರಿಗೂ ಗೊತ್ತು, ಎಲ್ರಿಗೂ ಗೊತ್ತು. ಯಾಕಂದ್ರೆ ಅಷ್ಟು ಪಾಪ್ಯುಲಾರಿಟಿ ಇದೆ ಅವನಿಗೆ. ಬಟ್ ನಾಟ್ ಬಾರ್ನ್ ಅಗೇನ್. ಬಾರ್ನ್ ಅಗೇನ್ ಆಗಿಲ್ಲ. ಈ ಕ್ಯಾನ್ ಬಿ ಕಾರ್ನಲ್. ಒಳಗಡೆ ಹೊಸ ಜನ್ಮ ಪಡ್ಕೊಳ್ಳಲಿಲ್ಲ. ಸೆಕೆಂಡ್ ಟೈಪ್ ಆಫ್ ಪರ್ಸ್ನಾಲಿಟಿ ಯಾವುದು? ಈಗ ಈ ಪರ್ಸ್ನಾಲಿಟಿ ಬಗ್ಗೆ ಹೇಳಲು ಟೈಮ್ ಆಗುತ್ತಾ? ಓಕೆ, ಅದನ್ನು ಹೇಳಿ ಟೈಮ್ ಆದರೆ ನಾಳೆ ಇದೆಯಲ್ಲ ಮತ್ತೆ ಟೈಮ್. ಅದಿಲ್ಲ ಅಂದರೆ ನೆಕ್ಸ್ಟ್ ಥರ್ಡ್ ಇದೆ ರಿಟ್ರೀಟ್. ಓಕೆ, ಸೆಕೆಂಡ್ ಯಾವುದು? ಆತ್ಮಿಕ ಮನುಷ್ಯ. ಅದು ಮುಂದಿನ ವಾಕ್ಯ ಓದಿ. ದೇವರ ಆತ್ಮವನ್ನು ಹೊಂದಿದವನು, ದೇವರ ಆತ್ಮವನ್ನು ಹೊಂದಿದವನು ಎಲ್ಲವನ್ನು ವಿಚಾರಣೆ ಮಾಡಿ ತಿಳಿದುಕೊಳ್ಳುತ್ತಾನೆ. ಎಲ್ಲವನ್ನು ಏನು ಮಾಡಿ ತಿಳ್ಕೊಳ್ತಾನಂತೆ?
ವಿಚಾರ ಮಾಡಿ ತಿಳ್ಕೊಳ್ತಾನೆ, ಅವನನ್ನು ಯಾರೂ ವಿಚಾರಣೆಗೆ ಗುರಿ ಮಾಡಲಾಗದು. ಓಕೆ. ಅದಾದಮೇಲೆ 16ನೇ ವಾಕ್ಯದ ಕೊನೆಯಲ್ಲಿ ನಾವು ನೋಡ್ತೀವಿ, ವಿ ಹ್ಯಾವ್ ದ ಮೈಂಡ್ ಆಫ್ ಕ್ರೈಸ್ಟ್ ಜೀಸಸ್. ನಾವಾದರೂ ಕ್ರಿಸ್ತ ಯೇಸುವಿನ ಭಾವನೆಯುಳ್ಳವರು. ನಾವಾದರೂ ಯಾವ ಮನೋಭಾವನೆ ಉಳ್ಳವರು? ಸ್ಪಿರಿಚುವಲ್ ಮ್ಯಾನ್ ಅಂದರೆ ಯಾರು ಹಾಗಾದರೆ? ಕ್ರಿಸ್ತ ಯೇಸುವಿನ ಮನೋಭಾವನೆ ಅಂದರೆ 100ಕ್ಕೆ 100ರಷ್ಟು ಯೇಸು ಆಲೋಚನೆ ಮಾಡೋ ಥರನೇ ಮಾಡುವವರೇ ಸ್ಪಿರಿಚುವಲ್ ಅಲ್ಲ. ಇಲ್ಲಿ ಸ್ಪಿರಿಚುವಲ್ ಮ್ಯಾನ್ ಅಂದರೆ ಬಾನಗೆನಾದವರು, ಹೊಸದಾಗಿ ಹುಟ್ಟಿದವರು, ಆತ್ಮಿಕ ಜನ್ಮವನ್ನು ಪಡ್ಕೊಂಡವರು, ಬಾಕ್ಸ್ ಒಳಗಡೆ ಬಂದವರು. ದೇ ಆರ್ ಸ್ಪಿರಿಚುವಲ್. ನಾವು ಯೋಚನೆ ಮಾಡ್ತೀವಿ ನಮ್ಮ ಲೆಕ್ಕದಲ್ಲಿ ಸ್ಪಿರಿಚುವಲ್ ಮ್ಯಾನ್ ಅಂದರೆ ಗೊತ್ತಾ? ಬೈಬಲ್ ಹೀಗೆ ಹಿಡ್ಕೊಂಡು, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಗಾಡ್ ಬ್ಲೆಸ್ ಯು, ಟಾಟಾ, ಬಾಯ್ ಬಾಯ್. ಅಯ್ಯೋ ಶಿಜು ಬ್ರದರ್ ತುಂಬ ಸ್ಪಿರಿಚುವಲ್, ಯಾರ ಹತ್ರ ಮಾತಾಡಲ್ಲ, ಕೈ ಎತ್ತಿ ಬ್ಲೆಸ್ ಮಾಡ್ತಾರೆ, ಹೋಗ್ತಾರೆ, ಕಾಲು ಮುಟ್ಟಿ ಡಮ್ಮಿ ಪೀಸು, ನೋಡ್ಲಿಕ್ಕೆ ಸ್ಪಿರಿಚುವಲ್ ಥರ. ಅದಲ್ಲ ಸ್ಪಿರಿಚುವಾಲಿಟಿ. ಹೊಸದಾಗಿ ಹುಟ್ಟಬೇಕು. ದೆನ್ ಯು ವಿಲ್ ಹ್ಯಾವ್ ದ ಮೈಂಡ್ ಆಫ್ ಕ್ರೈಸ್ಟ್ ಇನ್ ಯೋರ್ ಸ್ಪಿರಿಟ್. ನೀವೇನು ಬೈಬಲ್ ಹಿಡ್ಕೊಂಡು, ಕೆಲವರು ಇದ್ದಾರಲ್ಲ 53 ಮಣಿ ಅಲ್ಲದೆ ಈಗ ಯಾವುದೋ 1001 ಬಂದಿದೆಯಲ್ಲ, ಗೊತ್ತಾ ನಿಮಗೆ? ನೋಡಿಲ್ಲ? ಈ ಜಪ ಸರ 53 ಮಣಿದಿದೆ, ನೋಡಿದ್ದೀರಾ? ಹಾಂ, ಇದೆಯಾ? ಈಗ ಎಷ್ಟು 1000 ಮಣಿದು ಇದೆಯಾ? ಹಾಂ, ಕುತ್ತಿಗೆಗೂ ಸುತ್ತಕೊಂಡು, ಕೈಗೂ ಸುತ್ತಕೊಂಡು, ಏನು ಸುತ್ತಕೊಂಡು ಹೀಗೆ ನಡೀತಾರೆ ಕೆಲವರು. ಅವ್ರನ್ನ ನೋಡಿದ್ರೆ ನಾವು ಓಡೋಗ್ಬೇಕು ಅನ್ಸುತ್ತೆ, ಭಯ ಆಗುತ್ತೆ. ಸೊ ದೇ ಲುಕ್ಸ್ ಲೈಕ್ ವೆರಿ ಸ್ಪಿರಿಚುವಲ್. ಆಯಿತಾ? ಕೆಲವರು ಇರ್ತಾರಲ್ಲ ಕರಿಸ್ಮ್ಯಾಟಿಕಲ್ ನೋಡ್ಬೋದು, ಬುಲೆಟ್ ಸೌಂಡ್, ತುಂಬ ಸ್ಪಿರಿಚುವಲ್ ಅವರು. ಅವ್ರ ಹತ್ರ ಹೋಗೋಕ್ಕಾಗಲ್ಲ. ಬೆಂಕಿ ಬೆಂಕಿ ಎಲ್ಲ ಡಮ್ಮಿ ಬೆಂಕಿನೇ. ಬೆಂಕಿ ಇರುತ್ತೆ, ಆದರೆ ಒರಿಜಿನಲ್ ಬೆಂಕಿ ಅಲ್ಲ, ಇನ್ನೊಂದು ಬೆಂಕಿ. ಸ್ಟ್ರೇಂಜ್ ಫೈರ್ ಅಂತಾರಲ್ಲ, ಬೈಬಲಲ್ಲಿ ಅದು ಇದೆ. ಸ್ಟ್ರೇಂಜ್ ಫೈರ್ ಇದೆಯಲ್ಲ, ಈ ಸ್ಟ್ರೇಂಜ್ ಫೈರ್ ಇರುತ್ತೆ. ಯೇಸು ಸ್ವಾಮಿ ಎಲ್ಲಾದರೂ ಈ ಥರ ಹಿಡ್ಕೊಂಡಿದ್ದು ನೋಡಿದ್ರಾ? ಪೌಲ್ರು ಎಲ್ಲಾದರೂ ಹಿಂಗೆ ಮಾಡಿದ್ದು ನೋಡಿದ್ರಾ? ಕೇಳಿಸ್ಕೊಂಡಿದ್ದೀರಾ? ಅಪೊಸ್ತಲರಲ್ಲಿ ಯಾರಾದರೂ ಹಿಂಗೆ ಮಾಡಿದ್ದು ನೋಡಿದ್ದೀರಾ? ಕರಿಸ್ಮ್ಯಾಟಿಕ್ ಪ್ರೇಯರ್ ಗ್ರೂಪಲ್ಲಿ ನೋಡಿದ್ದೀರಾ? ರಿಟ್ರೀಟ್ ಸೆಂಟರ್ಗಳಲ್ಲಿ ನೋಡಿದ್ದೀರಾ? ಅವ್ರು ನೋಡಿದಾಗ ಏನು ಅನಿಸುತ್ತೆ? ತುಂಬ ಸ್ಪಿರಿಚುವಲ್ ಅನಿಸುತ್ತೆ. ಅದಲ್ಲ ಸ್ಪಿರಿಚುವಲ್. ಬೈಬಲ್ನಲ್ಲಿ ಹೇಳಿರೋ ಸ್ಪಿರಿಚುವಲ್ ಅಲ್ಲ. ದೋಸ್ ಹೂ ಹ್ಯಾವ್ ದ ಮೈಂಡ್ ಆಫ್ ಕ್ರೈಸ್ಟ್, ಕ್ರಿಸ್ತ ಯೇಸುವಿನ ಮನೋಭಾವನೆ ಇರುವವರು. ಕ್ರಿಸ್ತ ಯೇಸುವಿನ ಮನೋಭಾವನೆ ಅಂದ್ರೇನು? ಐ ಆಮ್ ದ ಚೈಲ್ಡ್ ಆಫ್ ಗಾಡ್. ಈ ಒಂದು ಅರಿವಿರುವವರು, ನನ್ನ ದೇವ್ರ ಮಗ. ಯೇಸು ಯಾರ ಮಗ? ಯೇಸು ಹೇಳಿದ್ದಾರೆ ನಾನು ದೇವರ ಪುತ್ರ ಅಂತ ಎಲ್ಲಾದರೂ ಹೇಳಿಲ್ವ? ಓಕೆ, ಆಗಲಿ, ಯೇಸು ದೇವರ ಪುತ್ರನೇ. ಆ ಅರಿವು ಅವರಿಗಿತ್ತ? ಈಗ ಯೇಸುವಿನ ಆತ್ಮ ನಮ್ಮಲ್ಲಿರುವಾಗ ನಮ್ಗೆ ಅರಿವು ಬರುತ್ತೆ, ನಾನು ಯಾರ ಮಗ ಅಂತ? ಆ ದೇವರ ಮಗ. ಅದರ ಅರ್ಥ ದೇವರಿಂದ ಜನಿಸಿದವನು, ಬಾರ್ನ್ ಆಫ್ ಗಾಡ್. ಆತ್ಮದಲ್ಲಿ ಹೊಸ ಜನ್ಮ ಪಡೆದ ಪ್ರತಿ ಒಬ್ಬ ಮನುಷ್ಯನೂ ಕೂಡ ಸ್ಪಿರಿಚುವಲ್ ಆಗಿರ್ತಾನೆ. ಅವನು ಈ ರೀತಿ ಡಂಬಾಚಾರದಲ್ಲಿ ಸ್ಪಿರಿಚುವಲ್ ಥರ ನಾವು ಇವತ್ತು ಏನು ಸ್ಪಿರಿಚುವಲ್ ಅಂತ ಹೇಳ್ತೀವಲ್ವ, ಹೊರಗಡೆ ಬಾಹ್ಯವಾಗಿ ನಾಟಕೀಯವಾಗಿ ಸುಣ್ಣಂಬಳಿ ಸಮಾಧಿ ಥರ ಕಪಟ ಫರಿಸಾಯರೇ, ಕಪಟ ಧರ್ಮಶಾಸ್ತ್ರಿಗಳೇ ಅಂತ ಯೇಸು ಧಿಕ್ಕಾರ ಹಾಕ್ತಾರಲ್ಲ, ಆ ಥರ ಏನು ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಏನು ಮಾಡೋ ಅವಶ್ಯಕತೆ ಇಲ್ಲ. ಸ್ಪಿರಿಚುವಲ್. ಓಕೆ, ಮೂರನೇದು ಯಾವುದು? ಆಧ್ಯಾತ್ಮಿಕ ವ್ಯಕ್ತಿ. ಆದಮೇಲೆ ನೆಕ್ಸ್ಟ್ ಫಸ್ಟ್ ಯಾವ್ದು ನೋಡಿದ್ದು? ಸಾಮಾನ್ಯ ಮನುಷ್ಯ. ಎರಡನೇದು ಆಧ್ಯಾತ್ಮಿಕ ಮನುಷ್ಯ. ಆಧ್ಯಾತ್ಮಿಕ ಗೊತ್ತಾಯ್ತಲ್ವಾ? ಸಾಮಾನ್ಯ ಗೊತ್ತಾಯ್ತಾ? ಹೆಚ್ಚು ಕಡಿಮೆ ಗೊತ್ತಾಯ್ತು.
ಓಕೆ. ಮೂರನೇದು ಕಾರ್ನಲ್ ಮ್ಯಾನ್, ಫ್ಲೆಶ್ಲಿ ಮ್ಯಾನ್, ಶರೀರ ಸ್ವಭಾವಕ್ಕೆ ಅನುಸಾರವಾಗಿ ಜೀವಿಸುವ ಮನುಷ್ಯ. ಪ್ರೈಸ್ ದಿ ಲಾರ್ಡ್. ಶರೀರ ಸ್ವಭಾವಕ್ಕೆ ಅನುಸಾರವಾಗಿ ಜೀವಿಸೋದು ಅಂದರೆ ಏನು ಗೊತ್ತಾ? ಶರೀರದ ಇಚ್ಛೆಗಳನ್ನು ಅನುಸರಿಸುತ್ತಾ ಜೀವಿಸುವ ಮನುಷ್ಯ. ಒನ್ ಹೂ ಈಸ್ ಮೋಟಿವೇಟೆಡ್ ಬೈ ದ ಡಿಸೈರ್ಸ್ ಆಫ್ ದ ಫ್ಲೆಶ್ ಈಸ್ ಕಾಲ್ಡ್ ಕಾರ್ನಲ್ ಮ್ಯಾನ್. ಶರೀರದ ಇಚ್ಛೆ. ಶರೀರದ ಇಚ್ಛೆ ಏನು? ಶರೀರದ ದುರಿಚ್ಛೆಗಳು, ಇಚ್ಛೆಗಳು ಎಲ್ಲ ಒಂದೇ ಗುಂಪಿಗೆ ಹಾಕ್ಬಿಡಿ. ನಾನು ಹೇಳ್ತಾ ಇರೋದು ಊಟ ಮಾಡಬೇಕು, ನಿದ್ರೆ ಮಾಡಬೇಕು, ಕೆಲಸ ಮಾಡಬೇಕು, ಈ ಇಚ್ಛೆ ಬಗ್ಗೆ ಅಲ್ಲ. ಲಸ್ಟ್, ದುರಿಚ್ಛೆಗಳು. ಅದಕ್ಕೆ ಅರ್ಥ ಆಗೋ ರೀತಿಯಲ್ಲೇ ಹೇಳಿದರೆ ಅರ್ಥ ಆಗೋದಲ್ವಾ? 1 John 2:15 ಹೇಳ್ತಾರಲ್ವಾ, ಕಣ್ಣಿನ ಕಾಮುಕತನ, ದೇಹದ ದುರಿಚ್ಛೆ, ಐಶ್ವರ್ಯದ ಹಂಭಾವ. ಲಸ್ಟ್ ಆಫ್ ದ ಫ್ಲೆಶ್, ಲಸ್ಟ್ ಆಫ್ ದ ಐಸ್, ಪ್ರೈಡ್, ಅಹಂಕಾರ, ನಾನೇನೋ ಆಗಬೇಕು. ಸೊ ಈ ಇಚ್ಛೆ ಅನುಸಾರ ಜೀವಿಸಬೇಕು. ಅಂದರೆ ಕೆಲವರಿಗೆ ಆಸೆ ಇರುತ್ತಾ? ಜನ ನನ್ನನ್ನು ಗುರುತಿಸ್ಬೇಕು, ನಾನೇನೋ ಒಂದು ಆಗಬೇಕು. ಜನ ಗುರುತಿಸ್ಲಿಕ್ಕೋಸ್ಕರ ನೀನೇನೋ ಒಂದು ಆಗಬೇಕು. ಜನ ಗುರುತಿಸಿ ನಿನಗೇನು ಕೊಡ್ತಾರೆ? ಟೋಪಿ ಹಾಕ್ತಾರೆ. ಆಮೇಲೆ ಏನು ಮಾಡ್ತಿ? ತುಂಬ ಬೇಜಾರು ಮಾಡ್ಕೊಡ್ತೀವಿ ಜನರ ಮೇಲೆ. ನಾವು ಎಷ್ಟೆಲ್ಲ ಮಾಡ್ತೀವಿ, ಜನ ಗುರುತಿಸ್ಬೇಕು, ಮನೇಲಿ ಗುರುತಿಸ್ಬೇಕು, ಮೇಲೆ ಬರಬೇಕು ಅಂತ ಎಲ್ಲ ತುಳಿದು ಕೆಳಗಿಳಿಸ್ಬಿಟ್ರು. ನಿನ್ನ ಅಹಂಕಾರದಿಂದ ನಿನ್ನನ್ನು ತುಳಿದು ಕೆಳಗಿಳಿಸಿತ್ತು. ಐಶ್ವರ್ಯದ ಹಂಭಾವ, ಗರ್ವ, ಲಸ್ಟ್ ಆಫ್ ದ ಫ್ಲೆಶ್, ಲಸ್ಟ್ ಆಫ್ ದ ಐಸ್. ಇದರಿಂದ ಮೋಟಿವೇಟ್ ಆಗಿ ಬದುಕುವಂಥ ಮನುಷ್ಯ. ಆಗ ಮನುಷ್ಯನಲ್ಲಿ ಏನು ಬರುತ್ತೆ? ಕೋಪ, ದ್ವೇಷ, ಹೊಟ್ಟೆಕಿಚ್ಚು, ಕೊಲೆ ಮಾಡಬೇಕು ಅನ್ನೋ ಮನೋಭಾವನೆ, ಚಾಡಿ ಹೇಳೋದು, ಬೈಯೋದು, ಇದೆಲ್ಲ ಬರುತ್ತೆ. ಕಾರ್ನಲ್ ಮ್ಯಾನ್, ಅದು ನಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಆದರೆ ಇಲ್ಲಿ ಒಂದು ಡೇಂಜರ್ ಏನು ಅಂದರೆ, ಈ ಒಂದು ಶರೀರ ಸ್ವಭಾವಕ್ಕೆ ಅನುಸಾರವಾಗಿ ಜೀವಿಸುವ ಮನುಷ್ಯ, ಅವನು ಬರೀ ಸ್ವಾಭಾವಿಕ ಮನುಷ್ಯ ಆದರೆ ಪರವಾಗಿಲ್ಲ. ಆದರೆ ಇಲ್ಲಿ ಪೌಲರು ಈ ಪತ್ರಿಕೆ ಬರಿತಾ ಇರೋದು ಯಾರು ಅಂದರೆ, ಯಾರಿಗೋಸ್ಕರ ಅಂದರೆ, ಈ ಕೊರಿಂಥದವರಿಗೆ ಬರೆದ ಪತ್ರಿಕೆ ಬರಿತಾ ಇರೋದು ಸಾಮಾನ್ಯ ಮನುಷ್ಯರಿಗಲ್ಲ, ನಾಟ್ ಫಾರ್ ನ್ಯಾಚುರಲ್ ಮ್ಯಾನ್, ಮತ್ತು ಲೋಕದಲ್ಲಿ ಶರೀರದ ದುರಿಚ್ಛೆಗಳಿಗೆ, ಇಚ್ಛೆಗಳಿಗೆ ಅನುಸಾರವಾಗಿ ಜೀವಿಸ್ತಾ ಇರತಕ್ಕಂತಹ ಕಾರ್ನಲ್ ಪೀಪಲ್ಗಲ್ಲ, ಸ್ಪಿರಿಚುವಲ್ ಪೀಪಲ್ ಬಟ್ ದೇ ಆರ್ ಲಿವಿಂಗ್ ಲೈಕ್ ಕಾರ್ನಲ್ ಪೀಪಲ್, ಅಥವಾ ಬಾರ್ನ್ ಅಗೇನ್ ಪೀಪಲ್ ಲಿವಿಂಗ್ ಇನ್ ಕಾರ್ನಾಲಿಟಿ. ಹೊಸದಾಗಿ ಹುಟ್ಟಿದ ದೇವರ ಮಕ್ಕಳಾಗಿ ಆತ್ಮಿಕ ಜನ್ಮ ಪಡ್ಕೊಂಡಂತಹ ಕ್ರೈಸ್ತ ವಿಶ್ವಾಸಿಗಳಾಗಿರ್ತಕ್ಕಂಥವರು ಶರೀರ ಸ್ವಭಾವಕ್ಕೆ ಅನುಸಾರವಾಗಿ ಬದುಕ್ತಾ ಇದ್ದಾರೆ. ಇಟ್ಸ್ ವೆರಿ ವರ್ಸ್ಟ್. ಅಂಥವರಿಗೆ ಇದನ್ನು ಬರೆದು ಅವರು ಹೇಳ್ತಾರೆ 3ನೇ ಅಧ್ಯಾಯದಲ್ಲಿ ಹೇಳ್ತಾರೆ. ಏನಂತ ಹೇಳ್ತಾರೆ? 3ನೇ ಅಧ್ಯಾಯ 3ನೇ ವಾಕ್ಯ ಏನು ಹೇಳುತ್ತೆ? ನೀವು ಇನ್ನು ಲೌಕಿಕರಂತೆ ಬಾಳುತ್ತಿದ್ದೀರಿ. ಫಾರ್ ಯು ಆರ್ ಸ್ಟಿಲ್ ಆಫ್ ದ ಫ್ಲೆಶ್. ನಿಮ್ಮ ಯು ಅಂದ್ರೆ ಯಾರು? ಯು ಸ್ಪಿರಿಚುವಲ್ ಪೀಪಲ್. ದೇವರ ಮಗನೇ, ವಿಶ್ವಾಸಿಯೇ, ಕ್ರೈಸ್ತ ವಿಶ್ವಾಸಿಯೇ, ಆತ್ಮಿಕ ಜನ್ಮ ಪಡೆದುಕೊಂಡವನೇ, ಸಭೆಯ ಅಂಗವಾಗಿರುವವನೇ, ಶುಭ ಸಂದೇಶ ಕೇಳಿದವನೇ, ನೀನು ಈಗಲೂ ಕಾರ್ನಲ್ಲಲ್ಲಿ ಬದುಕ್ತಾ ಇದೆಯಾ? ಶರೀರ ಸ್ವಭಾವಕ್ಕೆ ಅನುಸಾರವಾಗಿ ಬದುಕ್ತಾ ಇದೆಯಾ? ಆಮೇಲೆ ನಿಮ್ಮ ನಡುವೆ ಎಕ್ಸಾಂಪಲ್, ನಿಮ್ಮ ಎವಿಡೆನ್ಸ್ ಹೇಳ್ತಾ ಇದ್ದಾರೆ. ನೀವು ಕೇಳ್ಬೋದು, ಹೇಗೆ ನಾವು ಪ್ರಾರ್ಥನೆ ಮಾಡ್ತಾ ಇಲ್ವಾ? ಹೊಸದಾಗಿ ಹುಟ್ಟಿದ ಮೇಲೆ ಬೈಬಲ್ ಓದ್ತಾ ಇಲ್ವಾ? ಪ್ರಾರ್ಥನೆ ಮಾಡ್ತಾ ಇಲ್ವಾ? ಮಿನಿಸ್ಟ್ರಿಲಿ ಇಲ್ವಾ? ಎಲ್ಲ ಇದ್ದೀರಿ, ಆದರೆ ನಿಮ್ಮ ನಡುವೆ ಇದೆಯಾ? ನಿಮ್ಮ ನಡುವೆ ದ್ವೇಷ, ಅಸೂಯೆ ಇದೆಯಾ? ಜೀಸಸ್ ದಿ ಲಿವಿಂಗ್ ವರ್ಡ್ ಮಿನಿಸ್ಟ್ರಿ ಇರುವವರೇ ದ್ವೇಷ, ಅಸೂಯೆ ಇದೆಯಾ? ವಾದ ವಿವಾದಗಳು ಪ್ರಬಲವಾಗಿದ್ದು, ಮಲ್ಲಿಕ ಹೇಳ್ತಾರೆ ಪ್ರಬಲವಾಗಿದೆ ಅಂತ. ದ್ವೇಷ, ಅಸೂಯೆ, ವಾದ ವಿವಾದಗಳು ಪ್ರಬಲವಾಗಿದ್ದು, ಮತ್ತೆ ಹೇಳ್ತಾ ಇದ್ದಾರೆ ನೋಡಿ, ಒತ್ತಿ ಹೇಳ್ತಾ ಇದ್ದಾರೆ. ನಾನು ಮೈಕ್ ಹಿಡ್ಕೊಂಡ್ರೆ ನಿಮಗಾಗಲ್ಲ, ನೀವು ಮೈಕ್ ಹಿಡ್ಕೊಂಡ್ರೆ ನನಗಾಗಲ್ಲ, ನೀವು ಹಾಡಿದರೆ ನನಗಾಗಲ್ಲ, ನಾನು ಬೋಧಿಸಿದ್ರೆ ನಿಮಗಾಗಲ್ಲ. ಪ್ರಬಲವಾಗಿದೆಯಾ? ಕ್ರೈಸ್ತ ಸಭೆಗಳಲ್ಲಿ ಕಚ್ಚಾಟ ಇದೆಯಾ? ನಾವು ಮಾತ್ರ ದೇವರ ಮಕ್ಕಳು, ನೀವು ಮಾತ್ರ ಇನ್ನೊಬ್ಬರ ಮಕ್ಕಳು. ನಮ್ಮದೇ ನಿಜವಾದ ಸಭೆ, ನಿಮ್ಮದು ಡೂಪ್ಲಿಕೇಟ್ ಸಭೆ. ನಮ್ಮದೇ ನಿಜವಾದ ವಿಶ್ವಾಸ, ನಿಮ್ಮದು ಡೂಪ್ಲಿಕೇಟ್ ವಿಶ್ವಾಸ. ನಾವು ಆರಾಧನೆ ಮಾಡೋದೇ ಸರಿಯಾ, ನೀವು ಆರಾಧನೆ ಮಾಡೋದು ತಪ್ಪು. ಕಚ್ಚಾಟ ಇದೆಯಾ? ಹಾಗಾದರೆ ಇವರು ಯಾರು ಕ್ರೈಸ್ತರಲ್ವಾ?
ಕ್ರೈಸ್ತರೇ ಸ್ಪಿರಿಚುವಲ್ ಅಲ್ವಾ? ಸ್ಪಿರಿಚುವಲ್ಲೇ, ದೇವರ ದೃಷ್ಟಿಯಲ್ಲಿ ಸ್ಪಿರಿಚುವಲ್ಲೇ, ಆತ್ಮದಲ್ಲಿ ಹೊಸ ಜನ್ಮ ಪಡ್ಕೊಂಡಿದ್ದಾರೆ ದೇವರ ಮಕ್ಕಳೇ. ಆದರೆ ಬದುಕ್ತಾ ಇರೋ ರೀತಿ ಅನ್ಸ್ಪಿರಿಚುವಲ್, ಬದುಕ್ತಾ ಇರುವಂಥ ರೀತಿ ಕಾರ್ನಲ್ ಲೈಫ್. ಬ್ಯಾಡ್ ಎಕ್ಸಾಂಪಲ್ ಅಂತ ಇದು ಬರೆದಿರೋದು ಯಾರಿಗೆ ಗೊತ್ತಾ? ಲೋಕದ ಜನರಿಗಲ್ಲ ಈ ಪತ್ರಿಕೆ ಬರೆದಿರೋದು, ಕೊರಿಂತಾದ ಸಭೆ, ಕೊರಿಂತದಲ್ಲಿರುವ ಕ್ರೈಸ್ತ ವಿಶ್ವಾಸಿಗಳಿಗೆ ಇದನ್ನು ಬರೆದಿರೋದು. ಇವತ್ತಿದನ್ನು ಯಾರಿಗೆ ಹೇಳ್ತಾ ಇದ್ದಾರೆ ಗೊತ್ತಾ? ಪರಿಶುದ್ಧಾತ್ಮರು ಕ್ರೈಸ್ತ ವಿಶ್ವಾಸಿಗಳಾದ ನನಗೂ ನಿಮಗೂ ಹೇಳ್ತಾ ಇದ್ದಾರೆ. ಇದು ಸಾಮಾನ್ಯ ಜನರಿಗಲ್ಲ, ಭೌತಿಕ ಮನುಷ್ಯನಿಗೆ ಇದು ಹೇಳ್ತಾ ಇಲ್ಲ, ಅವನಿಗೆ ಅರ್ಥ ಆಗೋದಿಲ್ಲ ಬಿಡಿ. ಇನ್ನೊಂದು, ನಾವು ಆಧ್ಯಾತ್ಮಿಕ ವ್ಯಕ್ತಿಗಳಾಗಿದ್ದರೂ ಕೂಡ ನಾವು ಇನ್ನೂ ಕೂಡ ಶರೀರ ಸ್ವಭಾವದಲ್ಲಿ ಬದುಕ್ತಾ ಇದ್ದೀವಿ ಅನ್ನೋದಕ್ಕೆ ಇನ್ನೊಂದು ಎವಿಡೆನ್ಸ್ ಏನು ಗೊತ್ತಾ? ಮೇಲಿನ ವಾಕ್ಯ, 2ನೇ ವಾಕ್ಯ ಏನು ಹೇಳುತ್ತೆ? ನಾನು ನಿಮಗೆ ಹಾಲುಡಿಸಿದೆನು, ಗಟ್ಟಿ ಆಹಾರವನ್ನು ಕೊಡಲಿಲ್ಲ, ಏಕೆಂದರೆ ಅದನ್ನು ಜೀರ್ಣಿಸಿಕೊಳ್ಳಲು ನಿಮಗೆ ಶಕ್ತಿ ಇರಲಿಲ್ಲ. ಇಂದಿಗೂ ನೀವು ಶಕ್ತರಲ್ಲ. ಇದಾರ ಈ ಥರದವರು? ಇನ್ನೊಂದು ಸಿಂಪ್ಟಮ್ ಏನು ಗೊತ್ತಾ? ಹೊಸದಾಗಿ ಹುಟ್ಟಿರ್ತಾರೆ, ನಿಜಾನೇ, ಯೇಸುವಿನಲ್ಲಿ ವಿಶ್ವಾಸ ಇಟ್ಟು ಬಾಕ್ಸ್ ಒಳಗಡೆ ಬಂದಿರ್ತಾರೆ. ಆದರೆ ಅವರು ಶರೀರ ಸ್ವಭಾವಕ್ಕನುಸಾರವಾಗಿಯೇ ಜೀವಿಸ್ತಾ ಇರೋದರಿಂದ, ಸ್ಪಿರಿಚುವಲಿ ಗ್ರೋ ಆಗದೇ ಇರೋದ್ರಿಂದ, ಆತ್ಮಿಕವಾಗಿ ಬೆಳವಣಿಗೆ ಹೊಂದದೇ ಇರೋದ್ರಿಂದ, ಬಲ ಹೊಂದದೇ ಇರೋದ್ರಿಂದ, ಅದಕ್ಕೆ ಬೇಕಾದ ತೀರ್ಮಾನಗಳು, ನಿರ್ಧಾರಗಳು, ಆಲೋಚನೆಗಳು, ಡಿಸಿಷನ್ಸ್ ಮಾಡದೇ ಇರೋದ್ರಿಂದ ಇನ್ನೂ ಕೂಡ ಶರೀರ ಸ್ವಭಾವಕ್ಕೆ ಅನುಸಾರವಾಗಿಯೇ ಬದುಕ್ತೀವಿ. ಆಗ ನಮಗೆ ವಾಕ್ಯ ಅರ್ಥನೇ ಆಗೋದಿಲ್ಲ. ಬೇಬಿ ಸಿಟ್ಟಿಂಗಲ್ಲಿರೋ 1ನೇ ಕ್ಲಾಸ್ ವಿಷಯನೇ ಹೇಳಬೇಕಾಗುತ್ತೆ. ಆದ್ದರಿಂದನೇ ಈಗ ಕಳೆದ ಧ್ಯಾನದಲ್ಲಿ ಹೇಳಿದ ವಾಕ್ಯಗಳನ್ನೇ ಈಗ ಮತ್ತೆ ರಿಪೀಟ್ ಮಾಡಿ, ಕೊಯ್ನೋನಿಯಾದಲ್ಲಿ ಹೇಳಿರೋ ವಾಕ್ಯಗಳನ್ನೇ ಮತ್ತೆ ಮತ್ತೆ ರಿಪೀಟ್ ಮಾಡಿ, ಅದೇ ಬೇಸಿಕ್ ಟೀಚಿಂಗಲ್ಲೇ ಇನ್ನೂ ಹೋಗ್ತಾ ಇದ್ದೀವಿ. ನಾನು ನಿಮ್ಮನ್ನು ಆರೋಪಿಸ್ತಾ ಇರೋದಲ್ಲ, ನಮ್ಮ ಪರಿಸ್ಥಿತಿ ಹೀಗಿದೆ. ದ್ವೇಷ ದೂಷಣೆ ಇದೆ, ಹಗೆತನ ಇದೆ, ಸಾಮಾನ್ಯ ಮನುಷ್ಯರ ಥರ ನಾಟಕ ಮಾಡೋ ಸ್ವಭಾವ ಇದೆ, ಎಲ್ಲ ಇದೆ. ಬೈಬಲು ಓದ್ತಾ ಇದ್ದೀವಿ, ನಮಗೆ ಇನ್ನೂ ಹಾಲೇ ಕುಡಿಯಬೇಕು. ನೀವು ಹಂಗೆಲ್ಲ ಹೇಳಿದ್ರೆ ನಮಗೆ ಅರ್ಥ ಆಗಲ್ಲ ಬ್ರದರ್, ನಮಗೆ ಸ್ವಲ್ಪ ಬಿಡಿಸಿ 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 ಹೇಳಿ ಹಾಲು ಕೊಡಿ ಅಂತ. ಗಟ್ಟಿ ಆಹಾರ ತಿನ್ನೋ ಮನಸ್ಸು ಮಾಡಲ್ಲ, ಇಷ್ಟ ಇಲ್ಲ, ಗಟ್ಟಿ ಆಹಾರ ಇಷ್ಟ ಆಗಲ್ಲ. ಸ್ವಲ್ಪ ಗಟ್ಟಿ ಆಗಿಬಿಟ್ರೆ ಬೋರ್ ಆಗುತ್ತೆ, ನಿದ್ದೆ ಬರುತ್ತೆ, ಹಸಿವು ಆಗುತ್ತೆ, ದಾಹ ಬರುತ್ತೆ, ವಾಶ್ರೂಮ್ಗೆ ಹೋಗ್ಬೇಕು ಅನಿಸುತ್ತೆ. ಕೆಲವರು ಎದ್ದು ಹೋಗ್ತಾ ಇರ್ತಾರೆ, ಹೊಸ್ದಾಗಿ ಹುಟ್ಟಿರ್ತಾರೆ, ಆದರೆ ಏನು ತಲೆಗೆ ಹೋಗೋದಿಲ್ಲ. ಅಯ್ಯೋ ಇದು ಅರ್ಥ ಆಗ್ತಾ ಇಲ್ಲ, ನಮಗೆ ಬೇಡ ಇದು. ಎ ಫಾರ್ ಆ್ಯಪಲ್ ಅಂದರೆ ಅರ್ಥ ಆಗುತ್ತೆ. ಆ್ಯಪಲ್ ಒಳಗಡೆ ಏನೆಲ್ಲ ಕಂಟೆಂಟ್ ಇದೆ ಅಂತ ಅದು ಎಕ್ಸ್ಪ್ಲೈನ್ ಮಾಡ್ತಾ ಕೂತ್ಕೊಂಡ್ರೆ ಈಗ ಸ್ವಲ್ಪ ಗಲಿಬಿಲಿ ಆಗುತ್ತೆ. ಪ್ರೈಸ್ ದಿ ಲಾರ್ಡ್. ಆದ್ದರಿಂದ ಆಧ್ಯಾತ್ಮಿಕವಾಗಿ ಹುಟ್ಟಿನೂ ಶರೀರ ಸ್ವಭಾವದಲ್ಲಿ ಬದುಕುತ್ತಿರುವುದರ ಒಂದು ಲಕ್ಷಣ, ನಮಗೆ ಸ್ಪಿರಿಚುವಲ್ ಗ್ರೋತ್ ಇನ್ನೂ ಹೆಚ್ಚು ತಿಳ್ಕೋಬೇಕು ಅನ್ನೋ ಇದರಲ್ಲಿ ಆಸಕ್ತಿ ಇರೋದಿಲ್ಲ. ನಮಗೆ ಪಿತನ ಸುತ್ತನ ಶಿಲುಬೆ ಗುರುತು, ಯೇಸು ನಮ್ಮ ದೇವರು, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ವಾಕ್ಯ ಓದಬೇಕು, ಪ್ರಾರ್ಥನೆ ಮಾಡಬೇಕು, ಇಷ್ಟರಲ್ಲೇ ನಾವು ಕಾಲ ಕಳ್ಕೊಂಡು ಹೋಗ್ತೀವಿ. ಇಟ್ಸ್ ವೆರಿ ಡೇಂಜರಸ್ ಆ್ಯಂಡ್ ರಿಡಿಕ್ಯುಲಸ್. ಅಂಥವ್ರ ಜೀವನದಲ್ಲಿ ಸೈತಾನ ಕೈ ಹಾಕ್ತಾ ಇರ್ತಾನೆ, ಹೆಗಲ ಮೇಲೆ ಕೈ ಹಾಕೊಂಡೇ ಇರ್ತಾನೆ ಯಾವಾಗಲೂ. ಸ್ಪಿರಿಚುವಲ್ಲೇ ಪೀಪಲ್, ದೇ ಆರ್ ಸ್ಪಿರಿಚುವಲ್, ಬಾರ್ನ್ ಅಗೇನ್, ಹೊಸದಾಗಿ ಹುಟ್ಟಿದ್ದಾರೆ, ಸೈಟನಿಕ್ ಇನ್ಫ್ಲುಯೆನ್ಸ್ ಇರುತ್ತೆ. ಏನು ಮಾಡಬೇಕು ಅಂದರೆ, ನಾನು ಫಸ್ಟ್ ಡೇ ಹೇಳಿದೆ, ಈ ಧ್ಯಾನ ನೀವು ಕೆಲವೊಂದು ನಿರ್ಧಾರಗಳನ್ನು ಮಾಡಬೇಕು, ತೀರ್ಮಾನಗಳು ಮಾಡಬೇಕಾದ ಧ್ಯಾನ ಇದು, ಬೇರೆ ಏನೂ ಅಲ್ಲ. ಈ ಧ್ಯಾನದಲ್ಲಿ ಏನೇನು ದೇವರ ಆತ್ಮರು ನಿಮಗೆ ಮಾತಾಡ್ತಾರೋ ಪ್ರತಿಯೊಂದು ಸಮಯದಲ್ಲೂ ನೋಟ್ ಮಾಡಿಟ್ಕೋಬೇಕು, ಏನು ತೀರ್ಮಾನ ನೀನು ಮಾಡಬೇಕು ಅಂತ. ಹೋಲಿ ಸ್ಪಿರಿಟ್ ಹೆಲ್ಪ್ ಮಾಡ್ತಾರೆ. ಆಗ ನಮಗೆ ನಮ್ಮ ಸ್ಪಿರಿಚುವಲ್ ಲೈಫಲ್ಲಿ ಗ್ರೋ ಆಗ್ಬೋದು. ಈ ಸೋಲ್ ಮತ್ತು ಬಾಡಿಯನ್ನು ಒಳಗಡೆ ಇರುವ ಸ್ಪಿರಿಟ್ ಕಂಟ್ರೋಲ್ಗೆ ತಗೊಂಡು ಬರ್ಬೋದು. ನಮ್ಮ ಜೀವನದಿಂದ ಫ್ರೂಟ್ ಬರುತ್ತೆ ಅವಾಗ. ಯಾವುದು ಫ್ರೂಟ್ ಆಫ್ ದ ಸ್ಪಿರಿಟ್? ಪ್ರೀತಿ, ಯೇಸುವಿನ ಪ್ರೀತಿ, ಯೇಸುವಿನ ಆನಂದ, ಯೇಸುವಿನ ಸಮಾಧಾನ, ಯೇಸುವಿನ ಸಂಯಮ, ಯೇಸುವಿನ ಸದ್ಗುಣ, ಯೇಸುವಿನ ನಂಬಿಗಸ್ತಿಕೆ, ಯೇಸುವಿನಲ್ಲಿದ್ದ ವಿಶ್ವಾಸ, ಯೇಸುವಿನಲ್ಲಿದ್ದ ಭಯಭಕ್ತಿ. ಯಾರಿಂದ ಬರುತ್ತೆ? ಎಷ್ಟು ವರ್ಷ ಆಯಿತು ಬಾರ್ನ್ ಅಗೇನ್ ಆಗಿ, ಈ ಫ್ರೂಟ್ ಯಾಕೆ ಬರ್ತಾ ಇಲ್ಲ?
ಇದೇ ಕಾರಣ.